ಇವತ್ತು ಭಾರತ ಸಂವಿಧಾನದ ಬಗ್ಗೆ ನಾವು ನೋಡೋಣ. ಇವತ್ತು ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇವತ್ತು ರಚನೆ ಆಗಬೇಕಾದ್ರೆ ಏನೆಲ್ಲ ಘಟನೆಗಳು ಜರುಗಿತು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ ಇಲ್ಲಿ. ಇವತ್ತಿನ ತರಗತಿಲಿ ನ್ಯೂ ಅಮೆಂಡ್ಮೆಂಟ್ಸ್ಗಳು ಅಥವಾ ಪಾರ್ಟ್ಸ್ಗಳಿರ್ಬೋದು, ಸ್ಕೆಡ್ಯೂಲ್ಸ್ಗಳು ಏನು ಹೇಳ್ತವೆ, ಅಥವಾ ಕಾನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದರು, ಅವ್ರ ರೋಲ್ ಏನು, ವಾಟ್ ಈಸ್ ದಿ ರೋಲ್ ಆಫ್ ಆ ಮೆಂಬರ್ಸ್ಗಳದು, ಮತ್ತು ಯಾವ್ಯಾವ ಕಾನ್ಸ್ಟಿಟ್ಯುನ್ಸಿಯಿಂದ ಆಯ್ಕೆ ಆಗಿದ್ರು, ಮತ್ತು ಏನೇನು ಕಮಿಟಿಗಳಿದ್ದು, ಆ ಸಂವಿಧಾನ ರಚನೆ ಮಾಡ್ಕೋಬೇಕಾದ್ರೆ ಹಿಂದೆ ಇದ್ದಂಥ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಇನ್ ಜನರಲ್ ಆಗಿ ನಾನು 1.5 hour ಮಾತಾಡ್ಬಿಟ್ಟು ಹೋಗ್ತೀನಿ. ಅದು ಎಷ್ಟು ಉಪಯೋಗ ಬರುತ್ತೋ ನೀವು ಬಳಸ್ಕೋಬೋದು. ಓಕೆ, ನೋಡಿ, ಎಲ್ಲೇ ಸಂವಿಧಾನ ರಚನೆ ಆಗಬೇಕು ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಒಂದು ರಾಷ್ಟ್ರದಲ್ಲಿ ಆಗಬೇಕು ಅಂದರೆ 3 ರೀಸನ್ಸ್ ಇರುತ್ತೆ, 3 ಕಾರಣಗಳಿರ್ತವೆ. ಆ 3 ರೀಸನ್ಸ್ ಏನು ಅಂತ ಹೇಳಿದ್ರೆ, ಐವರ್ ಜೆನ್ನಿಂಗ್ಸ್ ಅದ್ರ ಬಗ್ಗೆ ಕೋಟ್ ಮಾಡ್ತಾರೆ. 3 ಕಾರಣಗಳಿರ್ತವೆ ಒಂದು ಸಂವಿಧಾನ ರಚನೆ ಆಗಬೇಕಾದ್ರೆ, ಒಂದು ರಾಷ್ಟ್ರದಲ್ಲಿ ಸಂವಿಧಾನ ರಚನೆ ಆಗಬೇಕಾದ್ರೆ, ಸ್ಟ್ರಕ್ಚರ್ ಆಗಬೇಕು ಅಂದರೆ 3 ರೀಸನ್ ಯಾವುದು ಅಂತ ನಾವು ನೋಡಿದಾಗ, ಒಂದು, ಎಲ್ಲಿ ಸೋಷಿಯಲ್ ರೆವಲ್ಯೂಷನ್ ಅಂದರೆ ಸಾಮಾಜಿಕ ಕ್ರಾಂತಿಗಳಾಗುತ್ತೋ ಅಲ್ಲಿ ಸಂವಿಧಾನ ಹೊಸದಾಗಿ ಸೃಷ್ಟಿಯಾಗುತ್ತೆ. ಎಕ್ಸಾಂಪಲ್ ಫ್ರಾನ್ಸ್, ಅಮೇರಿಕಾದಲ್ಲಿ ಕ್ರಾಂತಿ ಆದಮೇಲೆ ಕಾನ್ಸ್ಟಿಟ್ಯೂಷನ್ ಸೃಷ್ಟಿಯಾದದ್ದು. ಫ್ರಾನ್ಸಲ್ಲೂ ಅಷ್ಟೇ ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ ಇವು 3 ಕೂಡ ಉಟ್ಕೊಂಡಿದ್ದೆ 1789 ಫ್ರಾನ್ಸ್ ರೆವಲ್ಯೂಷನ್ ಆದಮೇಲೆ ಇದು ಪ್ರಾರಂಭ ಆಯಿತು. ಆದ್ದರಿಂದ ಎಲ್ಲಿ ಸೋಷಿಯಲ್ ರೆವಲ್ಯೂಷನ್ ಆಗುತ್ತೋ ಅಲ್ಲಿ ಸಂವಿಧಾನ ಹೊಸದಾಗಿ ರಚನೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ, ಸ್ಲೇವರಿಯಿಂದ ಹೊರಗೆ ಬಂದಾಗ ಒಂದು ರಾಷ್ಟ್ರ, ಅಂದರೆ ಈಗ ಎಕ್ಸಾಂಪಲ್ ಇಂಡಿಯಾ, ಭಾರತ ಏನು ಮಾಡ್ತು, 100 ವರ್ಷಗಳ ಕಾಲ ಬ್ರಿಟಿಷರ ದಾಸ್ಯದಲ್ಲಿತ್ತು. ಆ ದಾಸ್ಯದಿಂದ ಹೊರಬಂತು, ಆ ಸ್ಲೇವರಿಯಿಂದ ಹೊರಬಂತು, ಸ್ವತಂತ್ರವನ್ನು ಪಡ್ಕೋತು. ಇಂಡಿಪೆಂಡೆನ್ಸಿ ನಮ್ಗೆ ಯಾವಾಗ 1947 ಆಗಸ್ಟ್ 15 ಬರ್ತಾ ಇದೆ, ಆಗ ನಾವು ಪಡ್ಕೊಂಡು ಹೊಸದಾಗಿ ಸಂವಿಧಾನ ರಚನೆ ಆಗ್ತೀವಿ. ಯಾವಾಗ ನಾವು ಅವರಿಂದ ಹೊರಗೆ ಬರ್ತೀವಿ ಆಗ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರು. ಇನ್ನು ಥರ್ಡ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ರಾಷ್ಟ್ರಗಳು ಎಲ್ಲವೂ ಸೇರಿ ವಿಲೀನ ಆದಾಗ ಅಥವಾ ಯೂನಿಯನ್ ಸ್ಟೇಟ್ ಆದಾಗ, ಅಂದರೆ ಎಲ್ಲ ಚಿಕ್ಕ ಚಿಕ್ಕ ರಾಷ್ಟ್ರಗಳು ಅವನ್ನ ತುಂಬ ಬಿಟ್ಬಿಟ್ಟಿರ್ತಾರೆ, ಅವು ಕೈಲಿ ಏನೂ ಮಾಡೋಕ್ಕಾಗಿರೋದಿಲ್ಲ. ಅಂಥವೆಲ್ಲ ಒಂದು ಕಡೆ ಸೇರಿ ಒಂದು ರಾಷ್ಟ್ರವಾಗಿ, ಒಂದು ಸಮೂಹವಾಗಿ ಸೃಷ್ಟಿಯಾಯಿತು ಅಂದರೆ ಹೊಸ ರಾಷ್ಟ್ರವಾಗಿ ಅಥವಾ ಒಂದು ದೇಶವಾಗಿ ರಚನೆ ಆದಾಗ ಅಲ್ಲಿ ಸಂವಿಧಾನ ರಚನೆ ಆಗುತ್ತೆ. ಇವತ್ತಿಗೂ ಕೂಡ ನೇಪಾಳ ಸರ್ಕಾರ ನಮ್ಮ ಸಂವಿಧಾನನ ಬಾರೋ ಮಾಡಿಕೊಂಡು ಅವರು ಹೊಸ ಸಂವಿಧಾನ ರಚನೆ ಮಾಡಿಕೊಂಡ್ರು. ಈ ರೀತಿ 3 ರೀಸನ್ಗಳಿರ್ತವೆ ಒಂದು ಸಂವಿಧಾನ ರಚನೆ ಆಗಬೇಕಾದ್ರೆ ಅಂತ ಹೇಳಿ ಐವರ್ ಜೆನ್ನಿಂಗ್ಸ್ ಹೇಳ್ತಾರೆ. ಹಾಗಾದರೆ ಭಾರತ ಸಂವಿಧಾನ ಸೃಷ್ಟಿಯಾಗಬೇಕಾದ್ರೆ ಪ್ರಭಾವ ಬೀರಿದಂತೆ, ಇನ್ಫ್ಲೂಯೆನ್ಸ್ ಮಾಡಿದಂತಹ ಆ್ಯಕ್ಟ್ಗಳು ಯಾವುದು ಅಂತ ನಾವು ನೋಡಬೇಕಾಗುತ್ತೆ. ನಾವು 2 ಆ್ಯಕ್ಟ್ಗಳು ನೋಡ್ತೀವಿ. ಒಂದು ಕಂಪನಿ ಆ್ಯಕ್ಟ್ 1773 to 1858, ಕಂಪನಿ ಕಾಯ್ದೆ 1773ರಿಂದ 1858ರವರೆಗೆ ಕೆಲವು ಕಾಯ್ದೆಗಳಾಗ್ತವೆ. ಆ ಕಾಯ್ದೆ. ಇನ್ನೊಂದು ಬ್ರಿಟಿಷ್ ಗವರ್ನಮೆಂಟ್ ಆ್ಯಕ್ಟ್ 1858 to 1947. ಇವೆರಡೂ ಕೂಡ ಬಹು ಮೂಲ ಅಂತ ಹೇಳ್ಬೋದು, ಸೋರ್ಸ್ ಯಾವುದು ನಮ್ಮ ಕಾನ್ಸ್ಟಿಟ್ಯೂಷನ್ ಡೆವಲಪ್ ಆಗೋಕ್ಕೆ ಬಹಳ ಉತ್ತಮವಾದ ಸೋರ್ಸ್ ಯಾವುದು ಅಂತ ಹೇಳಿದ್ರೆ ಇವೆರಡು. ಅದರಲ್ಲಿ ಮೊದಲನೇದು ಯಾವುದು ನಾನು ಹೇಳಿದೆ, ಕಂಪನಿ ಕಾಯ್ದೆ. ಏನು 1773ರಿಂದ 1858ರವರೆಗೂ ಕೂಡ ಕೆಲವು ಕಾಯ್ದೆಗಳು ಬರ್ತವೆ. ಯಾವುದು? ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಹೇಳಿ 1773 ರೆಗ್ಯುಲೇಟಿಂಗ್ ಕಾಯ್ದೆ 1773. ಹಾಗೆ ಫಿಟ್ ಇಂಡಿಯಾ ಕಾಯ್ದೆ ಅಥವಾ ಫಿಟ್ ಇಂಡಿಯಾ ಆ್ಯಕ್ಟ್ 1784. ಫಿಟ್ ಇಂಡಿಯಾ ಕಾಯ್ದೆ 1784 ಅಥವಾ 1784. ಹಾಗೆ ಚಾರ್ಟರ್ ಆ್ಯಕ್ಟ್ 1813. ಆಮೇಲೆ ನಿಮ್ಗೆ ಏನಾದ್ರು ಫಾಸ್ಟ್ ಆಯಿತು ಅಂದರೆ ದಯವಿಟ್ಟು ಹೇಳಿ, ನಾನು ಸ್ಲೋ ಆಗೇ ಮಾಡ್ತಾ ಇರ್ತೀನಿ. ಒಂದು ತರಗತಿಲಿ ಎಷ್ಟು ಮುಗಿಸ್ಬೋದೋ ಅಷ್ಟನ್ನು ಪ್ರಯತ್ನ ಮಾಡಲಿಕ್ಕೋಸ್ಕರ ನಾನು ಒಂದು ಸ್ವಲ್ಪ ಫಾಸ್ಟ್ ಇರುತ್ತೆ. ನಿಮ್ಗೇನೋ ಸ್ಲೋ ಮಾಡಬೇಕು ಅಂದರೆ ಹೇಳಿ. ನೋಡಿ, ಚಾರ್ಟರ್ ಕಾಯ್ದೆ 1813, 1813ರಲ್ಲಿ ಚಾರ್ಟರ್ ಕಾಯ್ದೆ ಬರುತ್ತೆ.
ಹಾಗೆ ಅಗೈನ್ ಚಾರ್ಟರ್ ಕಾಯ್ದೆ 1833 1833, ಪುನಃ ಅಗೈನ್ ಚಾರ್ಟರ್ ಕಾಯ್ದೆ 1853. ಇವು ಮೂರು ಕೂಡ, ಇವಿಷ್ಟು ಕೂಡ ನಾವೇನಂತ ಕರಿತೀವಿ, ಕಂಪನಿ ಕಾಯ್ದೆ ಅಂತ ಹೇಳ್ತೀವಿ, ಅಥವಾ ಕಂಪನಿ ಆ್ಯಕ್ಟ್ 1773ರಿಂದ 1858. ಇಷ್ಟು ಕೂಡ ನಮ್ಮ ಭಾರತ ಸಂವಿಧಾನಕ್ಕೆ ಬಹುಮುಖ್ಯವಾದಂಥ ಮೂಲ ಅಂತ ಹೇಳ್ಬೋದು. ನೆಕ್ಸ್ಟ್ ಹಾಗೆ ಬ್ರಿಟಿಷ್ ಗೌರ್ನಮೆಂಟ್ ಆ್ಯಕ್ಟ್ಸ್ 1858, 1947 ಟು 1858 1947 ಅವ್ಯಾವುದು ಅಂತ ಹೇಳಿದ್ರೆ, ಇಂಡಿಯನ್ ಗೌರ್ನಮೆಂಟ್ ಆ್ಯಕ್ಟ್ 1858 ಭಾರತ ಸರ್ಕಾರ ಕಾಯ್ದೆ 1858. ಹಾಗೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861 ಭಾರತೀಯ ಕೌನ್ಸಿಲ್ ಕಾಯ್ದೆ 1861. ಹಾಗೆ ಭಾರತೀಯ ಕೌನ್ಸಿಲ್ ಆ್ಯಕ್ಟ್ ಅಗೈನ್ 1862, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1862. ಮತ್ತು ಮಿಂಟೋ ಮಾರ್ಲೆ ರಿಫಾರ್ಮ್ ಆ್ಯಕ್ಟ್, ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ 1909. ಹಾಗೆ ಮಾಂಟೆಗೋ ಚೆಲ್ಫರ್ಡ್ ರಿಫಾರ್ಮ್ ಆ್ಯಕ್ಟ್, ಅಂದರೆ ಮಾಂಟೆಗೋ ಚೆಲ್ಫರ್ಡ್ ಸುಧಾರಣೆ ಅಥವಾ ಸುಧಾರಣೆ ಕಾಯ್ದೆ ಅಂತ ಹೇಳ್ತೀವಿ, ಅದು 1919. ಹಾಗೆ ಇಂಡಿಯನ್ ಗವರ್ನಮೆಂಟ್ ಆ್ಯಕ್ಟ್ 1935, ಇಂಡಿಯನ್ ಗವರ್ನಮೆಂಟ್ ಆ್ಯಕ್ಟ್ 1935 ವೆರಿ ವೆರಿ ಇಂಪಾರ್ಟೆಂಟ್ ಸೋರ್ಸ್. ಅದರಿಂದ ನಾವು ಬಹುಮುಖ್ಯವಾಗಿ ನಮ್ಮ ಭಾರತ ಸಂವಿಧಾನ ಅತಿ ಹೆಚ್ಚು ಬಾರೋ ಮಾಡಿರ್ತಕ್ಕಂಥ ಆ್ಯಕ್ಟ್ ಯಾವುದು ಅಂತ ಹೇಳಿದ್ರೆ 1935 ಇಂಡಿಯನ್ ಗವರ್ನಮೆಂಟ್ ಆ್ಯಕ್ಟು. ಅಲ್ಲಿಂದನೇ ಹೆಚ್ಚು ನಾವು ತಗೊಂಡಿದ್ದೀವಿ. ಅದರ ಜೊತೆಗೆ ಭಾರತ ಸರ್ಕಾರ ಕಾಯ್ದೆ 1935 ಹೇಳಿದೆ. ಹಾಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್, ಭಾರತ ಸ್ವತಂತ್ರ ಕಾಯ್ದೆ 1947. ಇದು ಕೂಡ ನಮ್ಮ ಭಾರತ ಸಂವಿಧಾನಕ್ಕೆ ಬಹುಮುಖ್ಯವಾದಂಥ ಸೋರ್ಸ್ ಅಂತ ಹೇಳ್ಬೋದು. ಇದರ ಜೊತೆಗೆ ನಾವು 60 ರಾಷ್ಟ್ರಗಳ ಸಂವಿಧಾನದಿಂದ ನಾವೇನು ಮಾಡಿದ್ದೀವಿ, ಬಾರೋ ಮಾಡಿದ್ದೀವಿ. ಬಹಳ ಮುಖ್ಯವಾದಂಥ ವಿಚಾರಗಳನ್ನು ಬಾರೋ ಮಾಡಿ ನಮ್ಮ ಸಂವಿಧಾನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದು ಯಾವುದು ಅಂತ ಮುಂದೆ ಬರ್ತಾ ಹೇಳ್ತೀನಿ. ನೋಡಿ, ನಮ್ಮಲ್ಲಿ ಸಂವಿಧಾನ ಸೃಷ್ಟಿಯಾಗಬೇಕಾದ್ರೆ ನೋಡಿ 1947 ಬಿಫೋರ್ 1947 ಬಿಫೋರಲ್ಲಿ ಏನು ನಮಗೆ ಸ್ವಾತಂತ್ರ್ಯನೇ ಇರಲಿಲ್ಲ. ಇನ್ನು ಸಂವಿಧಾನ ಎಲ್ಲಿಂದ ರಚಿಸ್ಕೊಳ್ತೀವಿ? ಆ ಸಂವಿಧಾನ ರಚಿಸ್ಕೋಬೇಕಾದ್ರೆ 1885ರಲ್ಲಿ ಎಒ ವ್ಯೂಮ್ ಅಂತ ಹೇಳಿ ಅವರು ಕಾಂಗ್ರೆಸ್ ಅಂತಕ್ಕಂಥ ಒಂದು ಆರ್ಗನೈಸನ್ನು ಹುಟ್ಟಾಕ್ತಾರೆ, ಸಂಘಟನೆಯನ್ನು. ಆ ಕಾಂಗ್ರೆಸ್ ಏನು ಕುಟ್ಕೊಳ್ತು ಅಂತ ಹೇಳಿದ್ರೆ, ಭಾರತದಲ್ಲಿ ಹೇಗಾದರೂ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು, ಇಂಡಿಪೆಂಡೆನ್ಸನ್ನು ಪಡ್ಕೊಳ್ಳೇಬೇಕು ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಚಳುವಳಿಯನ್ನು ಹೂಡಲಿಕ್ಕೋಸ್ಕರ ಎಒ ವ್ಯೂಮ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅನ್ನುವಂಥ ಆರ್ಗನೈಸ್ ಇನ್ಸ್ಟಿಟ್ಯೂಷನ್ ಏನಾಗುತ್ತೆ, ಸೃಷ್ಟಿಯಾಗುತ್ತೆ. ಅದು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಒಂದು ಕಡೆ MN ರಾಯ್ ಅಂತ ಕೇಳಿದ್ರ, ಕಮ್ಯುನಿಸ್ಟ್ ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಒಳ್ಳೆ ವ್ಯಕ್ತಿ ಅವರು. ಅವ್ರನ್ನ ಮಹಾ ಮಾನವತಾವಾದಿ, ಹ್ಯುಮನಿಟೇರಿಯನಿಸಮ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ಅಂದರೆ ಮಹಾ ಮಾನವತಾವಾದಿ ಅಂತ ಹೇಳಿ ಅಷ್ಟೊಂದು ಜನರ ಬಗ್ಗೆ ಒಲವಿದ್ದಂಥ ವ್ಯಕ್ತಿ. ಅವ್ರು ಏನು ಮಾಡ್ತಾರೆ ಅಂದರೆ 1934ರಲ್ಲಿ 1934ರಲ್ಲಿ ಏನು ಮಾಡ್ತಾರೆ, ಒಂದು ರೆವಲ್ಯೂಷನ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ಏನಂತ, ಈ ದೇಶಕ್ಕೆ ಇಂಡಿಪೆಂಡೆನ್ಸ್ ಎಷ್ಟು ಮುಖ್ಯನೋ ಕಾನ್ಸ್ಟಿಟ್ಯೂಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಕಂಟ್ರಿ ಅಂತ ಹೇಳ್ತಾರೆ. ಅಂದರೆ ಸಂವಿಧಾನ ಇಲ್ಲದೆ ಇರತಕ್ಕಂಥ ಸ್ವಾತಂತ್ರ್ಯ ವ್ಯರ್ಥ. ಆ ಸ್ವಾತಂತ್ರ್ಯ ಬಂದರೂ ಕೂಡ ಅದು ಅರ್ಥಹೀನವಾಗುತ್ತೆ, ಮೀನಿಂಗ್ಲೆಸ್. ಆ ಸ್ವಾತಂತ್ರ್ಯನ ಪಡ್ಕೊಂಡು ನಾವೇನು ಮಾಡ್ತೀವಿ, ಆ ಸ್ವಾತಂತ್ರ್ಯ ನಿಜವಾಗ್ಲೂ ಆ ಇಂಡಿಪೆಂಡೆನ್ಸ್ಗೆ ಒಂದು ಗೌರವ ಸಿಗಬೇಕಾದ್ರೆ, ಆ ಇಂಡಿಪೆಂಡೆನ್ಸ್ಗೆ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಇಸ್ ಮಸ್ಟ್ ಅಂತ ಹೇಳ್ತಾರೆ ಅವರು. ಸಂವಿಧಾನ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ 1934ರಲ್ಲಿ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ರೆವಲ್ಯೂಷನ್ ಮಾಡ್ತಾರೆ, ಸಂವಿಧಾನ ಬೇಕು ಅಂತ. ಆಗ 1935ರಲ್ಲಿ ಏನು ಮಾಡುತ್ತೆ, ಯಾವಾಗ ಅವರು ನೋಡಿ, ಆ್ಯಕ್ಚುಲಿ MN ರಾಯ್ ಅಂದರೆ ಮಾನವೇಂದ್ರನಾಥ್ ರಾಯ್ ಅನ್ನೋರು ಈ ದೇಶಕ್ಕೆ ಪ್ರಜಾಪ್ರಭುತ್ವಕ್ಕಿಂತ ಕಮ್ಯುನಿಸ್ಟ್ ತತ್ವವನ್ನು ತರಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ. ಅವರು ಕಮ್ಯುನಿಸ್ಟ್ ಪ್ರಿನ್ಸಿಪಲ್ಸ್ಗೆ ಹೆಚ್ಚು ಅವರು ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಡೆಮೋಕ್ರಸಿ ಒಂದು ಕಡೆ, ಡೆಮೋಕ್ರಸಿ ಒಳ್ಳೆಯದು, ಆದರೆ ಪ್ಲೇಟೋ ಅರಿಸ್ಟಾಟಲ್ ಎಲ್ಲ ಇದನ್ನು ವಿರೋಧಿಸ್ತಾರೆ. ಡೆಮೋಕ್ರಸಿ ಇಸ್ ದ ವರ್ಸ್ಟ್ ಗೌರ್ನಮೆಂಟ್ ಇನ್ ದ ವರ್ಲ್ಡ್, ಪಾಲಿಟಿ ಇಸ್ ದ ಬೆಸ್ಟ್ ಗೌರ್ನಮೆಂಟ್ ಅಂತ ಹೇಳ್ತಾರೆ ಯಾರು, ಅರಿಸ್ಟಾಟಲ್.
ಯಾಕೆಂದರೆ ಡೆಮೋಕ್ರಸಿ ಕಾರಣ ಅವ್ರು ರೀಸನ್ ಏನು ಕೊಡ್ತಾರೆ ಅಂದರೆ, ಡೆಮೋಕ್ರಸಿಯಲ್ಲಿ ಬರ್ತಕ್ಕಂಥವ್ರು ವೋಟ್ ಮಾಡೋರು 80% ಏನಾಗಿರ್ತಾರೆ, ಭಿಕ್ಷುಕರು ಇರ್ತಾರೆ, ಅಥವಾ ಅನಕ್ಷರಸ್ಥರಿರ್ತಾರೆ, ಅಥವಾ ಜಾತಿವಾರು, ಧರ್ಮವಾರು, ಅಥವಾ ಹಣಕ್ಕೋ ಮಾರ್ಕೊಳ್ಳೋದ್ರ ಮುಖಾಂತರ ಇಡೀ ವ್ಯವಸ್ಥೆನ ನಾಶಪಡಿಸ್ತಾರೆ. ಅದರಿಂದ ಪ್ರಜಾಪ್ರಭುತ್ವ, ಡೆಮೋಕ್ರಸಿ, ವಾಸ್ಟ್ ಗವರ್ನಮೆಂಟ್, ಇದರಿಂದನೇ ನಮ್ಮ ಗುರುಗಳು ಪ್ಲೇಟೋ ಸತ್ತದ್ದು ಅಂತ ಅರಿಸ್ಟಾಟ್ ಹೇಳ್ತಾರೆ. ಪ್ಲೇಟೋ ನಮ್ಮ ಸಾಕ್ರೆಟಿಸ್ ಸಾಯಕ್ಕೆ ಕಾರಣ ಡೆಮೋಕ್ರಸಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಇವ್ರೇನು ಮಾಡ್ತಾರೆ, ಅರಿಸ್ಟಾಟಲ್ 158 ಕಾನ್ಸ್ಟಿಟ್ಯೂಷನ್ನ ಸಂವಿಧಾನವನ್ನು ಅಧ್ಯಯನ ಮಾಡಿ ಕ್ಲಾಸಿಫಿಕೇಶನ್ ಆಫ್ ಗೌರ್ನಮೆಂಟ್ ಮಾಡ್ತಾರೆ ಅವರು. ಅಂದರೆ ಸಂವಿಧಾನ ವರ್ಗೀಕರಣ ಮಾಡಿ ಪಾಲಿಟಿ ಇಸ್ ದ ಬೆಸ್ಟ್ ಗೌರ್ನಮೆಂಟ್. ಡೆಮೋಕ್ರಸಿ ಬರೀ ಬಡವ್ರನ್ನೇ ನೋಡುತ್ತೆ, ಶ್ರೀಮಂತ ಪ್ರಭುತ್ವ ಅನ್ನೋದು ಬರೀ ಇವ್ರನ್ನ ನೋಡುತ್ತೆ, ಶ್ರೀಮಂತರನ್ನ. ರಾಜಪ್ರಭುತ್ವದಲ್ಲಿ ನಿರಂಕುಶತ್ವ ಇರುತ್ತೆ. ಸೊ ಪಾಲಿಟಿ ಇಸ್ ದ ಬೆಸ್ಟ್ ಗೌರ್ನಮೆಂಟ್, ಯಾಕೆಂದರೆ ಮಿಡಲ್ ಕ್ಲಾಸ್ ಪೀಪಲಿಂದ ರೂಲ್ ಆಗುತ್ತೆ ಅಲ್ಲಿ. ಆಗ ಅವರು ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ನೋಡ್ತಾರೆ ಅಂತ ಹೇಳಿ ಅರಿಸ್ಟಾಟಲ್. ಹೀಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಇತಿಹಾಸಗಳನ್ನ ನೋಡ್ತಾ ಹೋದ್ರೆ, ಆ ರಚನೆ ಮಾಡಬೇಕಾದ್ರೆ ಡಿಬೇಟ್ಗಳು ನೋಡ್ತೀವಲ್ಲ, ಭಾಳ ಮೈ ಜುಮ್ ಅನ್ಸುತ್ತೆ. ನೀವು ನೋಡಿ ನಮ್ಮ ಡಿಬೇಟ್ನೇ ನೋಡಿದ್ರೆ ಅಂಬೇಡ್ಕರ್ ಬಗ್ಗೆ ಬಹಳ ಗೌರವ ಇನ್ನೂ ಹೆಚ್ಚಾಗುತ್ತೆ. ಯಾರೋ ಕೆಲವರು ಜಾತಿವಾರು ಅಂಬೇಡ್ಕರ್ ಅವ್ರನ್ನ ನೋಡ್ತಾರೆ, ಯಾವತ್ತೂ ಕೂಡ ಜಾತಿಲಿ ನೋಡಬಾರ್ದು. ನಾವು 12 ವಾಲ್ಯೂಮ್ನು ನೋಡಿದ್ರೆ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ಗಳನ್ನ ಓದ್ತಾ ಇದ್ರೆ ಕಣ್ಣೀರು ಬಂದ್ಬಿಡ್ತದೆ. ಅಷ್ಟು ಚರ್ಚೆಗಳು ನಡೀತಾ. ಆ ಚರ್ಚೆ ಓದ್ಬೇಕು ನೀವುಗಳು. ಅದು ಓದಿದ್ರು ಮಾತ್ರ ಸಮಾಜದಲ್ಲಿ ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ. ಕಾನ್ಸ್ಟಿಟ್ಯೂಷನ್ ಏನಕ್ಕೆ ಉಪಯೋಗ ಬರುತ್ತೆ ಅಂತೀರಿ, ಅದು ಓದಿ ನೋಡಿ, ಅದ್ರ ಉಪಯೋಗ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ 1935ರಲ್ಲಿ ಏನು ಮಾಡ್ತಾರೆ, ಯಾವಾಗ MN ರಾಯ್ ಅದನ್ನು ಆ ವಿಚಾರವನ್ನು ಯಾವುದು ಕಾನ್ಸ್ಟಿಟ್ಯೂಷನ್ ವಿಚಾರವನ್ನು ತೆಗಿತಾರೋ, ಆಗ ಯಾವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಮಾಡುತ್ತೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಹೌದು ಅವ್ರು ಹೇಳೋದು ಸರಿ, ಸ್ವಾತಂತ್ರ್ಯಕ್ಕೆ ಅರ್ಥ ಸಿಗಬೇಕು ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಇದ್ರೆ ಮಾತ್ರ. ಇಲ್ಲಾಂದರೆ ಸ್ವತಂತ್ರ ಸ್ವೇಚ್ಛಾಚಾರ ಆಗುವಂಥ ಸಾಧ್ಯತೆಗಳಿರ್ತವೆ. ಕಾನ್ಸ್ಟಿಟ್ಯೂಷನ್ ಅದನ್ನೇನು ಮಾಡುತ್ತೆ, ರೀಸನಬಲ್ ರಿಸ್ಟ್ರಿಕ್ಷನ್ ಇಟ್ಟು ಆಗ ಒಂದು ಇಂಡಿಪೆಂಡೆನ್ಸ್ಗೆ ಒಂದು ಅರ್ಥವನ್ನು ಕೊಡುತ್ತೆ ಅಂತ ಹೇಳಿ ಇವ್ರೇನು ಮಾಡ್ತಾರೆ, ಹೌದು ನಮಗೆ ಸಂವಿಧಾನ ಅಧಿಕೃತವಾಗಿ ಬೇಕು ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಸ್ಟ್ರೈಕ್ ಮಾಡ್ತಾರೆ. ನಂತರ 1938 ಜವಾಹರ್ಲಾಲ್ ನೆಹರು ಮತ್ತು HC ಮುಖರ್ಜಿ ಇವರು ಕೂಡ ಅಷ್ಟೇ, ಹೌದು ಇವ್ರು ಹೇಳೋದು ಸರಿ ಅಂತ ಹೇಳಿ ಇವರು ಸ್ವತಃ ಇಂಡಿಪೆಂಡೆಂಟ್ ಆಗಿ ಇವರು ಸ್ಟ್ರೈಕ್ ಮಾಡ್ತಾರೆ. ಇಲ್ಲ ನಮ್ಗೆ ಕಾನ್ಸ್ಟಿಟ್ಯೂಷನ್ ಬೇಕು ಬ್ರಿಟಿಷರ ವಿರುದ್ಧ. ಆಗ 1940 August 8 ಅದನ್ನ ಆಗಸ್ಟ್ ಆಫರ್ ಅಂತ ಹೇಳ್ತಾರೆ. ಅದನ್ನ ಒಂದು ಹಿಸ್ಟೋರಿಕಲ್ ಡೇ ಅಂತ ಕರೀತಾರೆ. ಯಾವುದನ್ನ, ಆಗಸ್ಟ್ ಆಫರ್ನ. 1940 ಆಗಸ್ಟ್ 8ರಲ್ಲಿ ಲಾರ್ಡ್ ಲಿನ್ ಲಿತ್ ಗೋ ಅನ್ನುವಂಥವರು ವೈಸ್ರಾಯ್ ಆಗಿರ್ತಾರೆ. ಯಾವುದು ಬ್ರಿಟಿಷ್ ಗವರ್ನರ್ ಆಗಿರ್ತಾರೆ. ಅವರು ನಮ್ಮ ಇಂಡಿಯನ್ ಭಾರತವನ್ನು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಬ್ರಿಟಿಷ್ ವೈಸ್ರಾಯ್ ಆಗಿ ಅವರನ್ನು ಕಳಿಸ್ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ಲಾರ್ಡ್ ಲಿನ್ ಲಿತ್ ಗೋ ಅವರು ನಮ್ಮ ಭಾರತಕ್ಕೆ ಬರ್ತಾರೋ, ಆಗ 1940ರಲ್ಲಿ ಇವರು ಯೋಚನೆ ಮಾಡ್ತಾರೆ, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನಾವೇನಾದ್ರು ಗೆಲ್ಲಬೇಕು ಅಂತ ಹೇಳಿದ್ರೆ, ಇಂಡಿಯಾದ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಸೋಲೋ ಮುನ್ಸೂಚನೆಗಳು ಅವ್ರಿಗೆ ಕಾಣುತ್ತೆ. ಅದರಿಂದ ಭಾರತ ಒಂದು ದೊಡ್ಡ ರಾಷ್ಟ್ರ, ಈ ರಾಷ್ಟ್ರದ ಜನರನ್ನು ನಾವು ಬೆಳೆಸ್ಕೊಂಡ್ರೆ ನಾವೇನು ಬೇಕಾದರೆ ಗೆಲ್ಲೋ ಸಾಧ್ಯತೆಗಳಿರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, 1940 ಆಗಸ್ಟ್ 8 ಲಾರ್ಡ್ ಲಿನ್ ಲಿತ್ ಗೋ ಏನು ಹೇಳ್ತಾರೆ, ನಿಮಗೆ ನಾವು ಸ್ವಾತಂತ್ರ್ಯನೂ ಕೊಡ್ತೀವಿ, ಸಂವಿಧಾನವನ್ನು ಕೂಡ ರಚನೆ ಮಾಡ್ಕೊಳ್ಳಿಕ್ಕೆ ಸಂಪೂರ್ಣವಾದಂಥ ಲಿಬರ್ಟಿಯನ್ನು ನಿಮ್ಮ ಇಂಡಿಯನ್ಸ್ಗೆ ಕೊಟ್ಬಿಡ್ತೀವಿ, ದಯಮಾಡಿ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಅದು ಸಾರಾಸಗಟವಾಗಿ ಇಂಡಿಯನ್ಸ್ ಏನು ಮಾಡ್ತಾರೆ, ಅದನ್ನ ತೆಗೆದಾಕ್ತಾರೆ. ಯಾಕೆ ಅಂದರೆ ವಿತ್ ಕಂಡೀಷನ್ ಆದರೆ ನೀವು ದಯವಿಟ್ಟು ನಮ್ಮ ಹತ್ರ ಬರಬೇಡಿ, ವಿತೌಟ್ ಕಂಡೀಷನ್ ಫಸ್ಟ್ ಕೊಡಿ ಆಮೇಲೆ ಯೋಚನೆ ಮಾಡ್ತೀವಿ ನಾವು ಅಂತ ಹೇಳಿ ಅದನ್ನು ಸಾರಾಸಗಟವಾಗಿ ತೆಗೆದಾಕಿದ ಮೇಲೆ ಕ್ರಿಪ್ಸ್ ಆಯೋಗವನ್ನು 1942 ಮಾರ್ಚ್ 22ನೇ ತಾರೀಕು, ಮಾರ್ಚ್ 22, 1942 ಕ್ರಿಪ್ಸ್ ಕಮಿಷನನ್ನು ಏನು ಮಾಡ್ತಾರೆ, ಭಾರತಕ್ಕೆ ಬ್ರಿಟನ್ ಗೌರ್ನಮೆಂಟ್ ಕಳಿಸ್ಕೊಡುತ್ತೆ. ಕಾರಣ ಏನು ಅಂದರೆ, ಇಂಡಿಯನ್ಸ್ನ ಮನಸ್ಸನ್ನು ಒಲಿಸಿ ನೀವು ನಮ್ಮ ಕಡೆ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ ನೀವು ಹೆಂಗಾರು ಮಾಡಿ ಪ್ರೇರೇಪಣೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾರೆ. ಯಾಕೆ ಕಾರಣ ಅಂದರೆ ಅಲ್ಲಿ ಎರಡು ಇರುತ್ತೆ. ಒಂದು, ಜಪಾನ್ ಏನು ಮಾಡುತ್ತೆ, ಬ್ರಿಟನ್ ಗೌರ್ನಮೆಂಟ್ನ ಎದುರಿಸ್ಬಿಡುತ್ತೆ ಆ 2ನೇ ವರ್ಲ್ಡ್ ವಾರಲ್ಲಿ. ಹಾಗೆ ಜೊತೆಗೆ ಜರ್ಮನಿನೂ ಕೂಡ ಸೇರ್ಕೊಂಡು ಇವ್ರನ್ನ ಸಂಪೂರ್ಣವಾಗಿ ಸೋಲಿಸುವಂಥ ಮುನ್ಸೂಚನೆಗಳು ಕೊಟ್ಟಾಗ ಇವ್ರಿಗೆ ಭಯ ಸ್ಟಾರ್ಟ್ ಆಗೋಗುತ್ತೆ. ಓ, ಇಂಡಿಯಾ ಬೇಕು ನಮ್ಮ ಜೊತೆಗೆ ಅಂತ ಹೇಳಿ ಯಾರನ್ನ ವಿನ್ಸೆಂಟ್ ಚರ್ಚಿಲ್ ಆಗ ಗವರ್ನರ್ ಆಗಿರ್ತಾರೆ, ಅವರು ಈ ಕ್ರಿಪ್ಸ್ ಕಮಿಷನನ್ನು ನಮ್ಮ ಇಂಡಿಯಾಕ್ಕೆ 1942
ಮಾರ್ಚ್ 22ನೇ ತಾರೀಕು ಕಳಿಸ್ಕೊಡ್ತಾರೆ. ಅವರು ಎಲ್ಲನೂ ಹೇಳ್ತಾರೆ, ನಿಮಗೆ ಡೊಮಿನಿಯನ್ ಅಂದರೆ ನಿಮಗೆ ಪ್ರಭುತ್ವ, ಇಂಡಿಪೆಂಡೆಂಟ್ ಡೊಮಿನಿಯನ್ ನಾವು ಕೊಡ್ತೀವಿ, ಪ್ಲೀಸ್ ಕಮ್ ವಿತ್ ಮೀ ಅಂತ ಹೇಳಿ ಯಾರೋ ಕ್ರಿಪ್ಸ್ ಏನು ಮಾಡ್ತಾರೆ, ಮನಸ್ಸನ್ನು ಒಲಿಸ್ಲಿಕ್ಕೆ ಹೋಗ್ತಾರೆ. ಬಟ್ ಇಂಡಿಯನ್ಸ್ ಹೋಗಲ್ಲ. ಆಗ ಗಾಂಧೀಜಿ ಏನು ಮಾಡ್ತಾರೆ, ಇಟ್ ಈಸ್ ಪೋಸ್ಟೆಡ್ ಚೆಕ್, ಅಂದರೆ ನೀವು ಕೊಡುವಂಥ ಕಂಡೀಷನ್ ಮೇಲೆ ನಾವು ಬಂದ ಮೇಲೆ ನೀವು ಮಾಡ್ತಿರೋ ಮಾಡಲ್ವೋ ನನಗೆ ಹೆಂಗೆ ಗೊತ್ತಾಗಬೇಕು, ಆದ್ದರಿಂದ ನಾವು ಒಪ್ಪಲ್ಲ ಅಂತ ಹೇಳಿ ಮುಸ್ಲಿಮ್ಸ್ ಮತ್ತು ಹಿಂದೂ ಇಬ್ಬರೂ ಕೂಡ ಅದನ್ನ ಸಾರಾಸಗಟವಾಗಿ ತೆಗೆದಾಕ್ತಾರೆ. ನಂತರ ವೆವೆಲ್ ಪ್ಲಾನಿಂಗ್ 1940 45 ವೆವೆಲ್ ಅಂತ ಹೇಳಿ ಅವರು ಬ್ರಿಟನ್ನ ಒಬ್ಬ ಅಧಿಕಾರಿಯಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ, ವೆವೆಲ್ ಅವರ ಅಧ್ಯಕ್ಷತೆಯಲ್ಲಿ ಏನು ಮಾಡ್ತಾರೆ, ಕಳಿಸ್ಕೊಡ್ತಾರೆ 1945. ಆಗ ಗಾಂಧೀಜಿ ಒಂದು ಪತ್ರ ಬರೀತಾರೆ ವೆವೆಲ್ಗೆ, ಏನಂತ, ನೀವು ಇಂಡಿಪೆಂಡೆನ್ಸ್ನು ಮತ್ತು ಸಂವಿಧಾನ ರಚನೆ ಮಾಡ್ಕೊಳ್ಳಿಕ್ಕೆ ಸಂಪೂರ್ಣ ಅವಕಾಶ ಕೊಟ್ಟು ನೋಡಿ, ಆಮೇಲೆ ಬೇಕಾದ್ರೆ ನಿಮ್ಮ ಜೊತೆಲಿ ನಾವು ಕೈ ಜೋಡಿಸ್ತೀವಿ ಅಂತ. ಆಗ ಏನು ಮಾಡ್ತಾರೆ ಇವರು, ಸಿಮ್ಲಾ ಫ್ಯಾಕ್ಟ್ ಅಂತ ನೀವು ಕೇಳಿರ್ಬೋದು. ಒಂದು ಬ್ರಿಟನ್ ಗೌರ್ಮೆಂಟ್ ಏನು ಮಾಡ್ತಾರೆ, ಸಿಮ್ಲಾ ಸಮಾವೇಶವನ್ನು ಮಾಡ್ತಾರೆ. ಸಿಮ್ಲಾ ಫ್ಯಾಕ್ಟ್ ಅಂತಲೇ ಅದು ಹೆಸರುವಾಸಿ ಆಯಿತು 1945. ಆ ಸಿಮ್ಲಾ ಸಮಾವೇಶದಲ್ಲಿ ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆಗ ಮುಸ್ಲಿಂ ನಾಯಕತ್ವವನ್ನು ವಹಿಸಿದ್ದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮಹಮ್ಮದ್ ಅಲಿ ಜಿನ್ನಾ. ಮಹಮ್ಮದ್ ಅಲಿ ಜಿನ್ನಾ ಏನು ಮಾಡ್ತಾರೆ, ಇದನ್ನು ವಿರೋಧಿಸ್ತಾರೆ. ರೀ, ನೀವು ಇಂಡಿಯಾಕ್ಕೆ ಇಂಡಿಪೆಂಡೆನ್ಸ್ ಕೊಡೋದಿರಲಿ, ಸಂವಿಧಾನ ರಚನೆ ಮಾಡೋದಿರಲಿ, ಮೊದಲು ಇಂಡಿಯಾನ ಇಬ್ಬಾಗ ಮಾಡಿ ನಮಗೆ ಏನೋ ಇಂಡಿಪೆಂಡೆಂಟ್ ಪಾಕಿಸ್ತಾನ ಬೇಕು ನಮಗೆ, ದಯಮಾಡಿ ನೀವು ಅದನ್ನು ಮಾಡಿಬಿಟ್ಟು ಆಮೇಲೆ ನೀವು ಏನಾದ್ರು ಚರ್ಚೆ ಮಾಡಿ ಅಂತ ಹೇಳಿ ಯಾವಾಗ ಮಹಮ್ಮದ್ ಅಲಿ ಜಿನ್ನಾ ಇದ್ರ ವಿರುದ್ಧ ನಿಲ್ತಾರೋ ಅದರ ವೆವೆಲ್ ಪ್ಲ್ಯಾನು ಕೂಡ ಸಂಪೂರ್ಣವಾಗಿ ನಾಶ ಆಗುತ್ತೆ. ನಂತರ ಲಾಸ್ಟಲ್ಲಿ ಅಟ್ಲೆ ಅವರು ಬರ್ತಾರೆ. ಅಟ್ಲೆ ಅವರಿಗೆ ಭಾರತ ಕಂಡ್ರೆ ವಿಶೇಷವಾದ ಪ್ರೀತಿ, ಒಂದು ಏನೋ ಅನುಕಂಪ, ಏನೋ ಒಂದು ಖುಷಿ. ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ 1946 ಮಾರ್ಚ್ 23 1946 ಮಾರ್ಚ್ 23 ಏನು ಮಾಡ್ತಾರೆ, ಕ್ಯಾಬಿನೆಟ್ ಕಮಿಷನನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ. ಅವರ ಆಯೋಗವನ್ನೇ, ಕ್ಯಾಬಿನೆಟ್ ಆಯೋಗವನ್ನೇ ಕಳಿಸ್ಕೊಡ್ತಾರೆ. ಆ ಕ್ಯಾಬಿನೆಟ್ ಆಯೋಗದಲ್ಲಿ ಕ್ರಿಪ್ಸ್ ಆಯೋಗದ ವಿಫಲತೆ ಆಗೋದ್ರಿಂದ ಇದನ್ನು ಕಳಿಸ್ಕೊಡ್ತಾರೆ. ಆ ಕ್ಯಾಬಿನೆಟ್ ಆಯೋಗದಲ್ಲಿ ಒಟ್ಟು 4 ಜನ ಇರ್ತಾರೆ, ಅಟ್ಲೆ ಅವರ ಅಧ್ಯಕ್ಷತೆಯಲ್ಲಿ ಬರೋದು. ಅದರಲ್ಲಿ ಅಟ್ಲೆ ಅವರು ಅಧ್ಯಕ್ಷರಾದರೆ ಮೆಂಬರ್ಸ್ ಆಗಿ 3 ಮೆಂಬರ್ಸ್ ಇರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ, ಒಂದು ಸ್ಟ್ಯಾಫರ್ಡ್ ಕ್ರಿಪ್ಸ್, ಎ ವಿ ಅಲೆಕ್ಸಾಂಡರ್, ಲಾರ್ಡ್ ಪೆಥಿಕ್ ಲಾರೆನ್ಸ್ ಅಂತ ಹೇಳಿ. ನಾನು ಬಹಳ ಡೆಪ್ತಾಗಿ ಪಾಠ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ನಿಮಗೆ KS, IAS, FDC, SDC, ನೆಟ್, ಸ್ಲೆಟ್ ಎಲ್ಲೂ ಕೇಳಿದ್ರು ಕೂಡ ಇಷ್ಟನ್ನು ಬಿಟ್ಟು ಕೇಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಡೆಪ್ತಾಗಿ ನಾನು IAS ಪಾಠ ಮಾಡುವಂಥ ವಿಚಾರ. ಒಟ್ಟು 8 ಪುಸ್ತಕಗಳನ್ನ ಓದಿ ನಾನು ನೋಟ್ಸ್ ಮಾಡ್ಕೊಂಡು ನಿಮ್ಗೆ ಮಾಡ್ತಿರೋದು. ಕೆಲವು ಎಲ್ಲ ಪುಸ್ತಕದಲ್ಲೂ ಒಂದೇ ಕಡೆ ಇವೆಲ್ಲ ಸಿಗೋದಿಲ್ಲ ನಿಮಗೆ. ಇಂಡಿಯನ್ ಪೊಲಿಟಿ ಲಕ್ಷ್ಮೀಕಾಂತ್, HM ರಾಜಶೇಖರ್, ಭಾರತ ಸರ್ಕಾರ ಮತ್ತು ರಾಜಕೀಯ, JN ಪಾಂಡೆ, ಬಕ್ಷಿ, ಇವ್ರ ಬುಕ್ಗಳು ಇಟ್ಕೊಂಡು, ಲಾ ಬುಕ್ಗಳು ಇಟ್ಕೊಂಡು ನಾನು ಮಾಡಿರೋದು ಇದನ್ನು. ಸೊ ನೀವು ಇದನ್ನು ನೋಟ್ ಮಾಡ್ಕೊಂಡ್ರೆ ಇದೊಂದಕ್ಕೆ ಯೂಸ್ ಆಗಲ್ಲ. IAS KS ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ನಾನು ಬಹಳ ಬೇಸಿಕ್ಕಾಗಿ ಪಾಠ ಅಂದರೆ ಬಹಳ ಡೆಪ್ತಾಗಿ ಬೇಸಿಕ್ ಇಂಟ್ಸ್ಗಳೇನಿದೆ ಅದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಅದರಿಂದ ಭಾಳ ಎಚ್ಚರಿಕೆಯಿಂದ ನೋಟ್ ಮಾಡ್ಕೊಳ್ಳೋದು ಬೆಟ್ರು. ಯುವರ್ ಇಂಡಿಪೆಂಡೆನ್ಸ್. ಸರಿ, ಅಟ್ಲೆ ಅವರ ಅಧ್ಯಕ್ಷತೆಯಲ್ಲಿ ಏನಾಗುತ್ತೆ, ಇವ್ರು 3 ಜನ ಬರ್ತಾರೆ, ಲಾರ್ಡ್ ಪೆಥಿಕ್ ಲಾರೆನ್ಸ್, ಎ ವಿ ಅಲೆಕ್ಸಾಂಡರ್, ಸ್ಟ್ಯಾಫರ್ಡ್ ಕ್ರಿಪ್ಸ್. ಇವ್ರು 4 ಜನ ಸೇರಿ ಈ ಆಯೋಗವನ್ನು, ಅಂದರೆ ಈ ಕಮಿಷನ್ ಸ್ಥಾಪನೆ ಆಗುತ್ತೆ. ಇವ್ರನ್ನ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಇವರು, ಈ ಆಯೋಗ ಏನು ಮಾಡುತ್ತೆ, ಹಿಂದೂ ಮುಸ್ಲಿಂ ನಡುವೆ ಇದ್ದಂತಹ ಒಂದು ಭಿನ್ನತೆಯನ್ನು ಅಥವಾ ಡಿಸ್ಪ್ಯಾರಿಟೀಸ್ ಅಂತ ಏನಿರ್ತವೆ, ತಾರತಮ್ಯ ಐತೆ, ಅದನ್ನು ಹೋಗಲಾಡಿಸಿ ಇವರಿಬ್ಬರ ನಡುವೆ ಅನ್ಯೋನ್ಯತೆಯನ್ನು ಸೃಷ್ಟಿ ಮಾಡಿ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿಕ್ಕೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಒದಗಿಸ್ಕೊಟ್ಟು ಕ್ಯಾಬಿನೆಟ್ ಆಯೋಗ ಹೋಗುತ್ತೆ. ಆ ಕ್ಯಾಬಿನೆಟ್ ಆಯೋಗದ ರೆಕಮೆಂಡ್ ಮೇಲೆ, ಕ್ಯಾಬಿನೆಟ್ ಕಮಿಷನ್ನ ರೆಕಮೆಂಡ್ ಮೇಲೆ ಇವರೇನು ಮಾಡ್ತಾರೆ, ಇಂಡೈರೆಕ್ಟ್ ಎಲೆಕ್ಷನ್. ಸಂವಿಧಾನ ರಚನೆ ಮಾಡಲಿಕ್ಕೆ ಏನು ಬೇಕು, ಸಂವಿಧಾನ ರಚನೆ ಮಾಡಬೇಕಾದ್ರೆ ಏನಿರಬೇಕು, ಕಮಿಟಿ ಬೇಕಲ್ವಾ. ಒಂದು ಕಮಿಟಿ, ಕಾನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಮಾಡಬೇಕು ಅಂದರೆ ಅದಕ್ಕೊಂದು ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಬೇಕು. ಆ ಕಮಿಟಿಯನ್ನು ಫಸ್ಟ್ ನೇಮಕ ಮಾಡಿದ ಮೇಲೆ ಸಂವಿಧಾನ ರಚನೆ ಆಗೋದು. ಅದಕ್ಕೆ ಅಸೆಂಬ್ಲಿಯನ್ನು ರೆಡಿ ಮಾಡ್ತಾರೆ. ಅದಕ್ಕೆ ಜನಗಳನ್ನ ಹೇಗೆ ಆಯ್ಕೆ ಮಾಡಬೇಕು,
ಅಂದಾಗ 1946 ಜುಲೈ ತಿಂಗಳಲ್ಲಿ ಏನು ಮಾಡ್ತಾರೆ, ಇದಕ್ಕೆ ಎಲೆಕ್ಷನ್ ನಡೀತಾರೆ. ಅದರಲ್ಲಿ ಡೈರೆಕ್ಟ್ ಎಲೆಕ್ಷನ್ ಮಾಡಲ್ಲ, ಅವರು ಇಂಡೈರೆಕ್ಟ್ ಎಲೆಕ್ಷನ್ ಮಾಡ್ತಾರೆ. ಯಾಕೆಂದರೆ ಆಗ ಸಮಯ ಬಹಳ ತೀರ ಕಡಿಮೆ ಇರುತ್ತೆ, ಭಾರತಕ್ಕೆ ಸ್ವತಂತ್ರ ಬರುತ್ತಾ ಇರುತ್ತೆ. ಸ್ವತಂತ್ರ ಬಂದಂಥ ಭಾರತಕ್ಕೆ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಬಹಳ ಬಹಳ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ ಇವರೇನು ಮಾಡ್ತಾರೆ, ಸಂವಿಧಾನವನ್ನು ಬೇಗ ರಚನೆ ಮಾಡ್ಕೋಬೇಕು ಅಂತ ಹೇಳಿ 1946ರಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ. ಆ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಆಯೋಗದ ಸಂವಿಧಾನ ರಚನಾ ಸಭೆಯ ಒಟ್ಟು ಸಂಖ್ಯೆ ಎಷ್ಟಿರುತ್ತೆ ಅಂದರೆ 389 ಸದಸ್ಯರುಗಳು ಒಟ್ಟಾಗಿ ಇದಕ್ಕೆ ಬೇಕು ಅಂತ ಹೇಳಿ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇಲೆ 389 ಸದಸ್ಯರನ್ನ ಆಯ್ಕೆ ಮಾಡಕ್ಕೆ ಹೋಗ್ತಾರೆ. ಆ 389 ಸದಸ್ಯರು ಹೇಗೆ ಅಂತ ನಾವು ನೋಡಿದಾಗ ಸರ್ ಯಾಕೆ ಬರೆದ್ರಿ ಸರ್, ಏನು ಅರ್ಥ ಆಯ್ತಿಲ್ಲ ಅಂತಲ ಇರಲಿ. ಒಟ್ಟು 389 ಮೆಂಬರ್ಸ್ ಇರ್ತಾರೆ. ಆ 389ಅಲ್ಲಿ ಬ್ರಿಟಿಷ್ ಇಂಡಿಯಾದಿಂದ 296 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ. ಆ 296 ಮೆಂಬರ್ಸು ಕೂಡ ನೋಡಿ, ಗವರ್ನರ್ ಪ್ರಾಂತ್ಯದಿಂದ 292, ಚೀಫ್ ಕಮಿಷನರ್ ಪ್ರಾಂತ್ಯದಿಂದ 4 ಮೆಂಬರ್ಸ್. ಗವರ್ನರ್ ಪ್ರಾಂತ್ಯದಿಂದ 292, ಚೀಫ್ ಕಮಿಷನರ್ ಪ್ರಾಂತ್ಯದಿಂದ 4 ಮೆಂಬರ್ಸ್. ಹಾಗೆ ದೇಶೀಯ ಪ್ರಾಂತ್ಯಗಳು ಪ್ರಾವಿಷನ್ಸ್ ಅಂತ ಇತ್ತು, ಅಂದರೆ ರಾಜರುಗಳು ಇದ್ರಲ್ಲ, ಆ ರಾಜರುಗಳಿಂದನೂ ಕೂಡ ಈ ಒಂದು ಕಮಿಟಿಯಲ್ಲಿ ಭಾಗವಹಿಸಲಿ ಅಂತ ಹೇಳಿಬಿಟ್ಟು ದೇಶೀಯ ಪ್ರಾಂತ್ಯದಿಂದ ಒಟ್ಟು 93 ಮೆಂಬರ್ಸ್, 93 ಜನ ಸದಸ್ಯರುಗಳನ್ನು ಇಲ್ಲಿಗೆ ಆಯ್ಕೆ ಮಾಡ್ತಾರೆ. ಒಟ್ಟು 389 ಮೆಂಬರ್ಸ್. ಹಾಗಾದರೆ ಬ್ರಿಟಿಷ್ ಇಂಡಿಯಾದಿಂದ ಈ ಗವರ್ನರ್ ಪ್ರಾಂತ್ಯದಿಂದ ಅಂದರೆ ಎಷ್ಟು, 292 ಜನ ಹೇಗೆ ಬರ್ತಾರೆ ಅಂತ ನಾವು ನೋಡಿದಂಥ ಸಂದರ್ಭದಲ್ಲಿ ಒಟ್ಟು ಹಿಂದೂಗಳಿಂದ 163 ಜನ ಬರ್ತಾರೆ ಹಿಂದೂಗಳಿಂದ. ಹಾಗೆ ಮುಸ್ಲಿಮಿಂದ 80 ಜನ ಬರ್ತಾರೆ. ಮತ್ತೆ ಶೆಡ್ಯೂಲ್ ಕಾಸ್ಟಿಂದ 31 ಜನ, ಮತ್ತೆ ಇಂಡಿಯನ್ ಕ್ರಿಶ್ಚಿಯನ್ಸು 6 ಜನ ಇರ್ತಾರೆ. ಮತ್ತೆ ಬ್ಯಾಕ್ವರ್ಡ್ ಟ್ರೈಬ್ಸಿಂದ 6 ಮೆಂಬರ್ಸು. ಹಾಗೆ ಸಿಖ್ರಿಂದ 4 ಜನ, ಆಂಗ್ಲೋ ಇಂಡಿಯನ್ಸ್ 3 ಜನ, ಪಾರ್ಸಿಗಳು 3 ಜನ, ಹಾಗೆ ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ 4 ಜನ. ಒಟ್ಟು 296 ಮೆಂಬರ್ಸ್ ಬ್ರಿಟಿಷ್ ಇಂಡಿಯಾದಿಂದ ಬರೋದು. ನೋಡಿ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ 208 ಸ್ಥಾನಗಳನ್ನು ಗಳಿಸಿದ್ರೆ ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನು ಗಳಿಸುತ್ತೆ. ಹಾಗೆ ಸಣ್ಣ ಪುಟ್ಟ ಪ್ರಾಂತ್ಯಗಳಿಂದ 15 ಸ್ಥಾನಗಳು ಈ ರೀತಿ ಪಡ್ಕೊಳ್ತಾರೆ. ಆದರೆ ಇವರಿದರಲ್ಲ 93 ಜನ, ಇವ್ರುಗಳಿಗೆ ಇಂಟ್ರೆಸ್ಟ್ ಇಲ್ಲ. ನಾವೇನಾದರೂ ಈ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ಸಂಪೂರ್ಣವಾದಂಥ ಅವಕಾಶವನ್ನು ಕೊಟ್ಟರೆ ನಮ್ಮ ಪ್ರಭುತ್ವ, ನಮ್ಮ ಡಾಮಿನೆನ್ಸಿ ಏನಾಗುತ್ತೆ, ಸಂಪೂರ್ಣವಾಗಿ ಕೊಲಾಪ್ಸ್ ಆಗುತ್ತೆ. ಸೊ ಇದನ್ನು ನಾವು ಬಾಯ್ಕಟ್ ಮಾಡಬೇಕು, ನಾವು ಹೋಗಬಾರ್ದು ಅಂತ ಹೇಳಿ ಇವರು 93 ಜನನೂ ಕೂಡ ಈ ಸಂವಿಧಾನದ ಗೋಜಲ್ಗೆ ಬರೋದಿಲ್ಲ. ಅಲ್ಲಿಗೆ ಉಳ್ಕೊಳ್ಳೋದೆಷ್ಟು, ಕೇವಲ 299 ಜನ ಮಾತ್ರ ಉಳ್ಕೊಳ್ತಾರೆ. 299 ಸದಸ್ಯರು ಮಾತ್ರ ಉಳ್ಕೋತಾರೆ. ಆಮೇಲೆ ಇನ್ನೊಂದು, ಪ್ರತ್ಯೇಕವಾದ ಪಾಕಿಸ್ತಾನ ಆದಾಗ ಕೆಲವು ಮುಸ್ಲಿಮ್ಸು ಕೂಡ ಹೊರಟೋಗ್ತಾರೆ. ಅದರಿಂದ ಟೋಟಲ್ ಉಳ್ಕೊಳ್ಳೋದೆಷ್ಟು, 299 ಮೆಂಬರ್ಸ್ ಮಾತ್ರ ಉಳ್ಕೊಳ್ತಾರೆ. ಒಂದು ಕೆಲವು ಸಮಯದಲ್ಲಿ 296 ಅಂದರೆ ನೀವು ಆಪ್ಷನ್ ಕೇಳಿದಾಗ 299 ಇಲ್ಲ 296 ಇದೆ ಅಂದರೆ ಅದಕ್ಕೆ ಟಿಕ್ ಮಾಡ್ಬೋದು. ಇಲ್ಲಾಂದರೆ ಎಕ್ಸಾಕ್ಟ್ 299 ಮೆಂಬರ್ಸ್ ಉಳ್ಕೊಳ್ಳೋದು. ಮತ್ತು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಕೆಲವು ಪ್ರಮುಖವಾದಂಥ ಸಮುದಾಯಗಳಿಂದ ಬಂದಂಥ ವ್ಯಕ್ತಿಗಳು ಯಾರು, ಬಹಳ ಪ್ರಮುಖವಾದವ್ರನ್ನ ನಾನು ಇಲ್ಲಿ ಗುರುತಿಸ್ತಾ ಹೋಗ್ತೀನಿ. ಈಗ ಎಕ್ಸಾಂಪಲ್, ಕಮ್ಯುನಿಸ್ಟ್ ಒಂದು ಕಮ್ಯುನಿಟಿಯಿಂದ ಬಂದಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಬಹಳ ಮುಖ್ಯವಾದವರು ಸೋಮನಾಥ್ ಲಹರ್ದಿ.
ಸೋಮನಾಥ್ ಲಹರಿ, ಅಂದರೆ ಒಟ್ಟು 299 ಜನ ಇದ್ದಾರೆ. ನಾ ಅದರಲ್ಲಿ ಬಹಳ ಡಿಬೇಟಬಲ್ ಆಗಿ ಕಾನ್ಸ್ಟಿಟ್ಯೂಷನ್ಲಿ ಹೆಚ್ಚು ಭಾಗವಹಿಸಿ ಉನ್ನತವಾದಂಥ ಹೆಸರು ಮಾಡಿದವರು ಯಾರು ಅನ್ನೋದನ್ನ ಹೇಳ್ತಾ ಇರೋದು. ಹಾಗೂ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯಿಂದ ಫ್ರಾಂಕ್ ಅಂತೋನಿನವರು ಆಯ್ಕೆ ಆಗ್ತಾರೆ. ಮತ್ತು ಗೋರ್ಖಾ ಕಮ್ಯುನಿಟಿಯಿಂದ ಏನು ಅರಿ ಬಹದ್ದೂರ್ ಅಂತ ಹೇಳಿ ಅವರು ಸೆಲೆಕ್ಟ್ ಆಗ್ತಾರೆ. ಹಾಗೆ ಶೆಡ್ಯೂಲ್ ಕಾಸ್ಟ್ ಪರಿಶಿಷ್ಟ ಜಾತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ. ಹಾಗೆ ಸಿಖ್ ಕಮ್ಯುನಿಟಿಯಿಂದ ಸರ್ದಾರ್ ಬುಲದೇವ್ ಸಿಂಗ್ ಅಂತ ಹೇಳಿ ಅವರು ಆಯ್ಕೆ ಆಗ್ತಾರೆ. ಹಾಗೆ ಕ್ರೈಸ್ಟ್ ಕಮ್ಯುನಿಟಿ ಇವರಿಂದ ಯಾರು ಆಗ್ತಾರೆ ಅಂದರೆ SC ಮುಖರ್ಜಿ, ಹಾಗೆ ರಾಜ್ಕುಮಾರಿ ಅಮೃತ್ ಕೌರ್, ಜಾನ್ ಮಾತಾಯಿ, ಇವ್ರು 3 ಜನ ಆಯ್ಕೆ ಆಗ್ತಾರೆ. ಮುಸ್ಲಿಂ ಕಮ್ಯುನಿಟಿಯಿಂದ ಇಸ್ಮಾಯಿಲ್ ಖಾನ್ ಅಂತ ಹೇಳಿ ಇವರು ಆಯ್ಕೆ ಆಗ್ತಾರೆ. ಅಂದರೆ ಬಹಳ ಪ್ರಮುಖವಾದಂಥ ವ್ಯಕ್ತಿಗಳು ಮಾತ್ರ ನಾನು ಗುರುತಿಸಿ ಹೇಳಿದ್ದೀನಿ ಪರೀಕ್ಷಾ ದೃಷ್ಟಿ ಇಟ್ಕೊಂಡು. ಹಾಗೆ ಕರ್ನಾಟಕ ಪ್ರಾಂತ್ಯದಿಂದನೂ ಕೂಡ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ರು. ಕಾನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರನ್ನು ರೆಡಿ ಮಾಡಬೇಕಾದ್ರೆ ಅಲ್ಲಿಗೆ ಮೆಂಬರ್ಸ್ಗಳು ನಮ್ಮ ಕರ್ನಾಟಕದಿಂದನೂ ಕೂಡ ಭಾಗವಹಿಸಿದ್ರು. ಅವರು ಯಾರು ಬಹಳ ಮುಖ್ಯವಾದಂಥ ವ್ಯಕ್ತಿಗಳು ಅಂತ ನಾವು ನೋಡಿದಾಗ ಮೈಸೂರು ಪ್ರಾಂತ್ಯದಿಂದ ನಮ್ಮ ಕರ್ನಾಟಕವನ್ನು 4 ಭಾಗ ಮಾಡಿದ್ದು. ಮೈಸೂರು ಪ್ರಾಂತ್ಯ, ಹೈದರಾಬಾದ್ ಕರ್ನಾಟಕ, ಕೂರ್ಗ್ ಪ್ರಾಂತ್ಯ ಅಂತ ಹೇಳಿ ಈ ರೀತಿ ಒಂದು 4 ಪ್ರಾಂತ್ಯ ಮಾಡಿದ್ದು. ಅದರಲ್ಲಿ ಮೈಸೂರು ಪ್ರಾಂತ್ಯದಿಂದ ಆಯ್ಕೆ ಆಗಿದ್ದವ್ರು ಯಾರು ಅಂತ ಹೇಳಿದ್ರೆ KC ರೆಡ್ಡಿ, T ಸಿದ್ದಲಿಂಗಯ್ಯ, K ಹನುಮಂತಯ್ಯ, KC ರೆಡ್ಡಿ, T ಸಿದ್ದಲಿಂಗಯ್ಯ, K ಹನುಮಂತಯ್ಯ, ಕೆಂಗಲ್ ಹನುಮಂತಯ್ಯ, H ಸಿದ್ವೀರಪ್ಪ ಮತ್ತು T ಚೆನ್ನಯ್ಯ. ಇವರಿಷ್ಟು ಮೈಸೂರು ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಆಯ್ಕೆಯಾಗಿದ್ರು. ಹಾಗೆ ಕರ್ನಾಟಕದ ಕೂರ್ಗ್ ಪ್ರಾಂತ್ಯದಿಂದ ಯಾರಾಗಿದ್ರು ಅಂದರೆ KM ಪೊನ್ನಚ್ಚ ಅಂತ ಹೇಳಿ ಅವರು ರೆಪ್ರೆಸೆಂಟ್ ಮಾಡಿರ್ತಾರೆ. ಹಾಗೆ ಕರ್ನಾಟಕದ ಬಾಂಬೆ ಪ್ರಾಂತ್ಯದಿಂದ ಯಾರು ಆಯ್ಕೆಯಾಗಿದ್ರು ಅಂತ ಹೇಳಿದ್ರೆ S ನಿಜಲಿಂಗಪ್ಪ ಮತ್ತು R ದಿವಾಕರ್ ಅಂತ ಹೇಳಿ ಅವರು ಆಯ್ಕೆ ಆಗಿರ್ತಾರೆ. ಇವರಿಷ್ಟು ಜನ ಕರ್ನಾಟಕದಿಂದ ಆಯ್ಕೆ ಆಗಿದ್ರು. ಹಾಗೆ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂಥದ್ದು ನೋಡಿ, ಮಹಿಳೆಯರ ಸಂಖ್ಯೆ ಎಷ್ಟು ಅಂದರೆ 15 ಜನ ಮಹಿಳೆಯರು ಭಾಗವಹಿಸಿದ್ರು. 15ರಲ್ಲಿ ಪ್ರಮುಖವಾದ ವ್ಯಕ್ತಿಗಳನ್ನ ಹೇಳ್ತಾ ಹೋಗ್ತೀನಿ. ಅವ್ರು ಯಾರು ಅಂತ ಹೇಳಿದ್ರೆ ಸರೋಜಿನಿ ನಾಯ್ಡು. ಯಾವ ಸಂವಿಧಾನದಲ್ಲೂ ಕೂಡ 15 ಜನದ ಹೆಸರನ್ನ ಉಲ್ಲೇಖ ಮಾಡೇ ಇಲ್ಲ. ನಾನೊಂದು ಪುಸ್ತಕ ಬರಿತಾ ಇದ್ದೀನಿ, 15 ಜನನು ಯಾವ್ಯಾವ ಕ್ಷೇತ್ರದಿಂದ ಆಯ್ಕೆ ಆಗಿ ಬಂದರು, ಅವ್ರ ಹಿನ್ನೆಲೆ ಏನು ಅನ್ನೋದನ್ನು ಸೇರಿಸಿ ಒಂದು ದೊಡ್ಡ 900 ಪುಟದ್ದು ಬರಿತಾ ಇದ್ದೀನಿ. ಮೋಸ್ಟ್ಲಿ ಇನ್ನೊಂದು 2 ತಿಂಗಳಲ್ಲಿ ಇದಾಗ್ಬೋದು. ಅದರಿಂದ ಇವ್ರನ್ನೂ ತಿಳ್ಕೊಬೇಕು. ಪ್ರತಿಯೊಂದನ್ನು ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಬೇಕಾಗಿತ್ತು. ಬೈ ಚಾನ್ಸ್ ನಾನು ತಪ್ಪು ಮಾಡಿದೆ, ಅದೊಂದು 5 ನಿಮಿಷ ಮಾತಾಡಿ ಹೋಗ್ಬೇಕಾಯ್ತು. ಕೊನೆ 5 ನಿಮಿಷ ಮಾತಾಡ್ತೀನಿ, ಇರಲಿ, ಮಧ್ಯೆ ಡಿಸ್ಟರ್ಬ್ ಆಗೋದು ಬೇಡ. 15 ಮಹಿಳೆಯರು ಭಾಗವಹಿಸಿರ್ತಾರೆ. ಆ 15 ಮಹಿಳೆಯರು ಅಲ್ಲಿ ಬಹಳ ಪ್ರಮುಖವಾದಂಥ ಮಹಿಳೆಯರ ಬಗ್ಗೆ ನಾನು ಇಲ್ಲಿ ಒಂದು ಉಲ್ಲೇಖ ಮಾಡಿ ಮುಂದೆ ಹೋಗ್ತೀನಿ. ಯಾರು ಅಂತ ಹೇಳಿದ್ರೆ, ಒಂದು ಸರೋಜಿನಿ ನಾಯ್ಡು, ಅವರು ಈ ದೇಶದ ಪ್ರಪ್ರಥಮ ಮಹಿಳಾ ಗವರ್ನರ್. ಅವರಲ್ವಾ ಸರೋಜಿನಿ ನಾಯ್ಡು, ಪ್ರಪ್ರಥಮ ಮಹಿಳಾ ರಾಜ್ಯಪಾಲೆ ಅಂತ ಕೇಳ್ತೀವಿ. ಯಾರು ಅಂತ ಹೇಳಿದ್ರೆ ಅದು ಸರೋಜಿನಿ ನಾಯ್ಡು. ಎರಡನೇದು ರಾಜ್ಕುಮಾರಿ ಅಮೃತ್ ಕೌರ್, ಶ್ರೀಮತಿ ಅಂಶ ಮೆಹತಾ, ಸುಚೇತಾ ಕೃಪಲಾನಿ, ಈ ದೇಶ ಕಂಡದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ, ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾವುದೋ ಮಹಿಳೆಯರಲ್ಲಿ ಯಾರು ಅಂತ ಹೇಳಿದ್ರೆ ಸುಚೇತಾ ಕೃಪಲಾನಿ. ಹಾಗೆ ವಿಜಯಲಕ್ಷ್ಮಿ ಪಂಡಿತ್, ಇವರು ರೆಪ್ರೆಸೆಂಟ್ ಎಲ್ಲಿ ಮಾಡಿದರು ಅಂತ ಹೇಳಿದ್ರೆ ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡಿದರು. ಯಾವುದರಲ್ಲಿ? ವಿಶ್ವಸಂಸ್ಥೆ ಭದ್ರತಾ ಸಮಿತಿ, ಅಂದರೆ ಸೆಕ್ಯೂರಿಟಿ ಕಮಿಟಿ ಅಂತ ಹೇಳಿ ನಾವು ಕರಿತೀವಿ. ಅದರಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದರು, ರೆಪ್ರೆಸೆಂಟ್ ಮಾಡಿದರು ನಮ್ಮ ಭಾರತದಿಂದ ವಿಜಯಲಕ್ಷ್ಮಿ ಪಂಡಿತ್. ಇವರು ಬಹಳ ಮುಖ್ಯವಾದಂಥ ಮಹಿಳೆಯರು, ಸಂವಿಧಾನದಲ್ಲಿ ಅತಿ ಹೆಚ್ಚು ಡಿಬೇಟ್ ಮಾಡಿದಂಥ ವ್ಯಕ್ತಿಗಳು ಇವರು.
ಹಾಗೆ ಸಂವಿಧಾನ ರಚನಾ ಸಭೆ ಬಗ್ಗೆ ನಾವು ಈಗ ಯೋಚನೆ ಮಾಡೋಣ. ನೋಡಿ, ಇಷ್ಟೆಲ್ಲ ಆದಮೇಲೆ ಕಾನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ನ ಒಂದು ಕಮಿಟಿ ಏನು ಡೆವಲಪ್ ಆಗ್ತಾ ಬರಬೇಕಾದ್ರೆ ಬಹಳ ಮುಖ್ಯವಾಗಿ ಉಳ್ಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ಅದರ ಪ್ರೆಸಿಡೆಂಟ್ ಯಾರು, ವೈಸ್ ಪ್ರೆಸಿಡೆಂಟ್ ಯಾರು, ಹೇಗೆ ಆಯ್ಕೆ ಮಾಡಬೇಕು ಅನ್ನೋದು ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಎಲೆಕ್ಷನ್ ಎಲ್ಲ ಮುಗಿದು ಮೆಂಬರ್ಸ್ ಎಲ್ಲ ಸೆಲೆಕ್ಟ್ ಆದಮೇಲೆ ಫಸ್ಟ್ ಡೇ ಒಂದು ಫಸ್ಟ್ ಸೆಷನನ್ನು ಸೇರ್ತಾರೆ. ಎಲ್ಲಿ ಅಂದರೆ 1946 ಡಿಸೆಂಬರ್ 9 ಅವತ್ತು ಸೋಮವಾರ ಕರೆಕ್ಟಾಗಿ ಮಂಡೇ 11:30ಗೆ ಇವ್ರೇನು ಮಾಡ್ತಾರೆ, ಇವತ್ತಿನ ಪ್ರೆಸೆಂಟ್ ದೆಹಲಿ ಪಾರ್ಲಿಮೆಂಟ್ ಅಂತ ಏನಿದೆಯೋ ಆ ದೆಹಲಿ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ ಅಂತ ಇದೆ, ಆ ಸೆಂಟ್ರಲ್ ಹಾಲಲ್ಲಿ ಫಸ್ಟ್ ಸೆಷನನ್ನು ಸೇರ್ತಾರೆ. ಅದರಲ್ಲಿ ಈ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾದ್ರೆ ಆ ಸೆಷನ್ಗೊಬ್ಬ ಅಧ್ಯಕ್ಷ, ಟೆಂಪ್ರವರಿ ಅಧ್ಯಕ್ಷ ಬೇಕಾಗಿತ್ತು. ಅದಕ್ಕೇನು ಮಾಡ್ತಾರೆ, ಜೆ ಕೃಪಲಾನಿ ಅವರ ಒತ್ತಾಯದ ಮೇರೆಗೆ ಆ ಒಂದು ಕಮಿಟಿಯಲ್ಲಿ ಅತಿ ಹೆಚ್ಚು ವಯಸ್ಸಾಗಿದ್ದಂಥ ವ್ಯಕ್ತಿ ಯಾರು ಅಂದರೆ ಸಚ್ಚಿದಾನಂದ ಸಿನ್ಹಾ, ಇವರನ್ನ ಟೆಂಪ್ರವರಿ ಚೇರ್ಮನ್ ಆಗಿ ಆ ಒಂದು ಸೆಷನ್ಗೆ ಆಯ್ಕೆ ಮಾಡ್ತಾರೆ. ಜೆ ಕೃಪಲಾನಿ ಒತ್ತಾಯ ಮಾಡೋದ್ರಿಂದ ಯಾರನ್ನ, ಸಚ್ಚಿದಾನಂದ ಸಿನ್ಹಾರವರನ್ನು ಆ ಒಂದು ಟೆಂಪ್ರವರಿ ಮೀಟಿಂಗ್ಗೆ ಟೆಂಪ್ರವರಿ ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ. ಆ ಟೆಂಪ್ರವರಿ ಆಗ ಒಟ್ಟು 211 ಸದಸ್ಯರು ಭಾಗವಹಿಸಿರ್ತಾರೆ ಆ ಒಂದು ಮೀಟಿಂಗಲ್ಲಿ. ಭಾಗವಹಿಸಿದಾಗ ಇನ್ನೇನೋ ಚೇರ್ಮನ್ಗಳನ್ನ ಆಯ್ಕೆ ಮಾಡಬೇಕು, ಆಗಲೂ ಇವರು ಯಾರು ಮೊಹಮ್ಮದ್ ಅಲಿ ಜಿನ್ನಾ ಏನು ಮಾಡ್ತಾರೆ, ಮಧ್ಯಪ್ರವೇಶ ಮಾಡಿ ಆ ಸೆಷನ್ನ ಕೆಡಿಸ್ತಾರೆ. ಇಲ್ಲ, ನಮಗೆ ಪ್ರತ್ಯೇಕವಾದ ಪಾಕಿಸ್ತಾನ ಕೊಡಿ, ಆಮೇಲೆ ನೀವು ಯೋಚನೆ ಮಾಡಿ ಇದ್ರ ಬಗ್ಗೆ ಅಂತ ಹೇಳಿ ಅದು ನಿಂತೋಗುತ್ತೆ. ಅಗೈನ್ ಮೀಟಿಂಗ್ ಯಾವಾಗ, ಡಿಸೆಂಬರ್ 11, 1946, ಮತ್ತೆ 2 ದಿನ ಬಿಟ್ಟು ಇನ್ನೊಂದು ಮೀಟಿಂಗ್ ಸೇರ್ತಾರೆ, 2ನೇ ಸಭೆ. ಆ 2ನೇ ಸಭೆಯಲ್ಲಿ ಯುನಾನಿಮಸ್ ಆಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಚೇರ್ಮನ್ ಆಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರೆ, ಉಪಾಧ್ಯಕ್ಷರಾಗಿ ವೈಸ್ ಪ್ರೆಸಿಡೆಂಟ್ ಆಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಡಾಕ್ಟರ್ HC ಮುಖರ್ಜಿ ಮತ್ತು VT ಕೃಷ್ಣಮಾಚಾರಿ. HC ಮುಖರ್ಜಿ ಮತ್ತು VT ಕೃಷ್ಣಮಾಚಾರಿ ಇವರಿಬ್ಬರನ್ನು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಇನ್ನು ನೆಕ್ಸ್ಟು ಅದಕ್ಕೆ ಲೀಗಲ್ ಸಲಹೆಗಳನ್ನು ಕೊಡೋಕ್ಕೆ, ಕಾನೂನು ಸಲಹೆಗಾರರಾಗಿ ಲೀಗಲ್ ಸರ್ವಿಸ್ ಯಾರು ಕೊಡಬೇಕು ಅಂತ ಚರ್ಚೆ ಮಾಡಿದಾಗ ಯಾರನ್ನ ಅಂದರೆ ಬೆನಗಲ್ ನರಸಿಂಗ್ ರಾವ್. ಕೇಳಿದಿರಾ ಹೆಸರನ್ನ? ಬೆನಗಲ್ ನರಸಿಂಗ್ ರಾವ್ ಬಗ್ಗೆ ಕೇಳಿದಿರಾ? ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ತಿ, ರೈಸ್ ಯುವರ್ ಹ್ಯಾಂಡ್ಸ್. ಬೆನಗಲ್ ನರಸಿಂಗ್ ರಾವ್ ಕೇಳಿದಿರಾ? ಕೇಳಿದ್ದೀನಿ ಅಂದರೆ ಕೇಳಿದ್ದೀನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ಏನಂತ ತಿಳ್ಕೋಬೇಕು ನಾನು? ಬೆನಗಲ್ ನರಸಿಂಗ್ ರಾವ್ ಅವ್ರನ್ನ ಲೀಗಲ್ ಅಡ್ವೈಸರ್ ಆಗಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಆ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಲೀಗಲ್ ಅಡ್ವೈಸರ್ ಆಗಿ ಬೆನಗಲ್ ನರಸಿಂಗ್ ರಾವ್, ನಿಮಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇಲ್ಲ ಅಂದಾಗ ನಾನೇನು ಮಾಡಲಿ, ಬೆನಗಲ್ ನರಸಿಂಗ್ ರಾವ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ನೋಡಿ, ಬೆನಗಲ್ ನರಸಿಂಗ್ ರಾವ್ ನಮ್ಮ ಕರ್ನಾಟಕದವರು, ಉಡುಪಿ ಮಂಗಳೂರಿನಲ್ಲಿ ಹುಟ್ಟಿದವರು. ಇವರು ಚೀಫ್ ಜಸ್ಟಿಸ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ಗೆ, ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಇವರು ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಹಾಗೆ RBI ಗವರ್ನರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತು 1950-52ರಲ್ಲಿ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನ ಮೆಂಬರ್ ಆಗಿ, ರೆಪ್ರೆಸೆಂಟೇಟಿವ್ ಆಗಿ ಇವರು ಕರ್ತವ್ಯವನ್ನು ಮಾಡಿದ್ದಾರೆ. ಬಹಳ ಉತ್ತಮವಾದ ವಾಗ್ಮಿ ಇವರು, ಮತ್ತು ಉತ್ತಮವಾದ ನ್ಯಾಯಾಧೀಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಮ್ಮ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಓದಬೇಕಾದ್ರೆ ನಾನು ಓದ್ತಾ ಇದ್ದೆ, ಇಡೀ ವಿಶ್ವದಲ್ಲೇ ಸುಪ್ರೀಂ ಕೋರ್ಟ್ ಅಂತ ಕರೆಯೋದು ಯಾವುದನ್ನ ಅಂತ ಹೇಳಿದ್ರೆ ಅದು ಅಮೇರಿಕಾ ಕೋರ್ಟನ್ನು. ಅದರಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ನಮ್ಮ ಭಾರತೀಯರು ಒಂದು ಕೇಸಿನ ಬಗ್ಗೆ ಜಡ್ಜ್ಮೆಂಟ್ ಕೇಳೋಕ್ಕೋಸ್ಕರ ಹೋಗಿರ್ತಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಡೀಟೇಲ್ ಕೊಡಿ, ನಮಗೆ ಮಾರ್ಗದರ್ಶನ ಮಾಡಿ ದಯವಿಟ್ಟು ಅಂತ ಕೇಳ್ಕೊಂಡು ಹೋಗ್ತಾರೆ. ಆಗ ಅವ್ರು ಹೇಳ್ತಾರೆ, ಅಯ್ಯೋ ಮುಟ್ಟಾಳ್ರ, ಇಲ್ಲಿ ಗಂಟ ಹುಡುಕ ಬಂದಿದ್ದೀರಲ್ಲ ನೀವು ಹೋಗಿ ಬೆನಗಲ್ ನರಸಿಂಗ್ ರಾವ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ, ಅವ್ರ ಹತ್ರ ಎಷ್ಟೋ ಜಡ್ಜ್ಮೆಂಟ್ಗಳು ಕೊಡೋಕ್ಕೆ ಅವ್ರ ಹತ್ರ ಸಜೆಷನ್ ನಾ ತಗೊಂಡಿದ್ದೀನಿ ಅಂತ ಹೇಳ್ತಾರೆ.
ಆಗ ಅವರು ಭಾರತಕ್ಕೆ ಬರ್ತಾರೆ, ಅವರು ಮತ್ತೆ ಅವ್ರ ಹತ್ರ ಹೋಗ್ತಾರೆ. ಅಷ್ಟು ಪ್ರಬುದ್ಧವಾದಂಥ ವ್ಯಕ್ತಿ ಬೆನಗಲ್ ನರಸಿಂಹರಾವ್. ಅವರು ಈ ಸಂವಿಧಾನ ರಚನಾ ಸಮಿತಿಯ ಲೀಗಲ್ ಅಡ್ವೈಸರ್ ಆಗಿ ಕರ್ತವ್ಯ ನಿರ್ವಹಿಸ್ತಾರೆ. ಅಲ್ಲಿಗೆ ಕಂಪ್ಲೀಟ್ ಸಂವಿಧಾನ ರಚನಾ ಸಮಿತಿ ರಚನೆ ಆಗುತ್ತೆ. ನಂತರ ಇವರು ಮುಖ್ಯ ಗುರಿ ಏನು, ಮೇನ್ ಗೋಲ್ ಏನಪ್ಪ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡೋದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇದಾದ ನಂತರ ಒಟ್ಟು 22 ಕಮಿಟಿ ಹಾಗೂ 5 ಸಬ್ ಕಮಿಟಿಗಳನ್ನು ನೇಮಕ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಕಮಿಟಿಗಳಿಗೆ ಒಂದೊಂದು ವಿಚಾರಗಳನ್ನ ಕೊಡ್ತಾ ಹೋಗ್ತಾರೆ. ಒಬ್ಬರಿಗೆ ಫಂಡಮೆಂಟಲ್ ರೈಟ್ಸ್, ಇನ್ನೊಬ್ಬರಿಗೆ ಮೈನಾರಿಟಿ ರೈಟ್ಸ್, ಇನ್ನೊಬ್ಬರಿಗೆ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಇನ್ನೊಬ್ಬರಿಗೆ ಸೆಂಟ್ರಲ್ ಪವರ್ಸ್ ಅಂದರೆ ಏನು ಅದ್ರ ಬಗ್ಗೆ ಸ್ಟಡಿ ಮಾಡಿ, ಸ್ಟೇಟ್ ಪವರ್ಸ್ ಅಂದರೆ ಏನು, ಸ್ಟೇಟ್ ಕಮಿಟಿಗಳ ಬಗ್ಗೆ, ಈ ರೀತಿ ಹಲವಾರು ವಿಚಾರಗಳನ್ನ ಕೊಟ್ಟು ಅದರ ಸಂಬಂಧ ರಿಪೋರ್ಟ್ನ ಬೇಗ ಕೊಡಿ ಅಂತ ಹೇಳಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಏನು ಮಾಡ್ತಾರೆ, ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದ ತಕ್ಷಣವೇ 22 ಕಮಿಟೀಸ್ ಆ್ಯಂಡ್ 5 ಸಬ್ ಕಮಿಟೀಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಆ ಕಮಿಟಿಗಳೆಲ್ಲ ಸೇರಿ ತಮಗೆ ವಹಿಸ್ಕೊಟ್ಟಿರ್ತಕ್ಕಂಥದ್ದನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ವರದಿಗಳನ್ನು ಕೊಡಲಿಕ್ಕೆ ಮುಂದಾಗ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಕಮಿಟಿಗಳನ್ನ ಇಲ್ಲಿ ನೋಟ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಯಾವುದು ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್, ಹಾಗೆ ಮೈನಾರಿಟಿ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್, ಇವು 3 ಕಮಿಟಿಗೆ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು, ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳು ಮತ್ತು ಬುಡಕಟ್ಟು ವರ್ಗದ ಸಮಿತಿ, ಈ 3 ಕಮಿಟಿಗೆ ಒಬ್ಬರನ್ನೇ ಚೇರ್ಮನ್ ಮಾಡೋದು. ಯಾರು ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಫಂಡಮೆಂಟಲ್ ರೈಟ್ಸ್ ಕಮಿಟಿ, ಮೈನಾರಿಟಿ ಕಮಿಟೀಸ್, ಶೆಡ್ಯೂಲ್ಡ್ ಟ್ರೈಬ್ಸ್ ಕಮಿಟಿ ಅಂದರೆ ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಹಾಗೂ ಬುಡಕಟ್ಟು ವರ್ಗದ ಈ ಸಮಿತಿಗಳಿಗೆ ಅಧ್ಯಕ್ಷರನ್ನಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಏನು ಮಾಡ್ತಾರೆ, ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಅದರಲ್ಲಿ. ಹಾಗೆ ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ, ರೂಲ್ಸ್ ಆಫ್ ಪ್ರೊಸೀಜರ್, ಇದಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಹಾಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ, ವೆರಿ ಇಂಪಾರ್ಟೆಂಟ್ ಕಮಿಟಿ ಇದು. ಈ ಕಾನ್ಸ್ಟಿಟ್ಯೂಷನ್ನ ಮುಖ್ಯವಾದ ಕಮಿಟಿ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಡ್ರಾಫ್ಟಿಂಗ್ ಕಮಿಟಿ. ಅದರ ಚೇರ್ಮನ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡ್ತಾರೆ. ಹಾಗೆ ಸೆಂಟ್ರಲ್ ಪವರ್, ಕಾನ್ಸ್ಟಿಟ್ಯೂಷನಲ್ ಕಮಿಟಿ, ಸ್ಟೇಟ್ ಕಮಿಟಿ, ಈ 3ಕ್ಕೂ ಕೂಡ ಜವಾಹರ್ಲಾಲ್ ನೆಹರು ಅವರನ್ನು ನೇಮಕ ಮಾಡ್ತಾರೆ. ಈ ರೀತಿ ಇವು ಬಹಳ ಮುಖ್ಯವಾದಂಥ ಕಮಿಟಿ ಅಂತ ಹೇಳಿ ನಾ ಹೇಳಿದೆ. ಹಾಗೆ ಫಂಡಮೆಂಟಲ್ ರೈಟ್ಸ್ ಸಬ್ ಕಮಿಟಿಗೆ ಚೇರ್ಮನ್ ಯಾರು ಆಗ್ತಾರೆ ಅಂತ ಹೇಳಿದ್ರೆ ಯಾರು, JB ಕೃಪಲಾನಿ ಅವರು. ಫಂಡಮೆಂಟಲ್ ರೈಟ್ಸ್ ಕಮಿಟಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಆ ಫಂಡಮೆಂಟಲ್ ರೈಟ್ಸ್ನ ಸಬ್ ಕಮಿಟಿಗೆ ಯಾರು ಆಯ್ಕೆ ಆಗ್ತಾರೆ ಅಂತ ಹೇಳಿದ್ರೆ JB ಕೃಪಲಾನಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಮಾರ್ಚ್ ತಿಂಗಳು 1947 ಮಾರ್ಚ್ ತಿಂಗಳು ತಮ್ಗೆ ವಹಿಸಿರ್ತಕ್ಕಂಥ ವರದಿಗಳನ್ನೆಲ್ಲ ಕೊಡ್ತಾರೆ. ಆ ವರದಿಯನ್ನು ಕೊಟ್ಟ ತಕ್ಷಣವೇ ಬೆನಗಲ್ ನರಸಿಂಹರಾವ್ ಏನು ಮಾಡ್ತಾರೆ, ಕೇವಲ 3 ತಿಂಗಳಲ್ಲಿ 257 ಆರ್ಟಿಕಲ್ಸ್ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ನ ರಚನೆ ಮಾಡಿ ಸಂವಿಧಾನ ಕಮಿಟಿ ಮುಂದ್ಗಡೆ ಇಡ್ತಾರೆ. ನಂತರ ಏನಾಗುತ್ತೆ, ಆ ಒಂದು ಕಾನ್ಸ್ಟಿಟ್ಯೂಷನ್ಗೆ ಒಂದು ಉತ್ತಮವಾದ ರೂಪ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆತ್ತನೆಯ ಕೆಲಸ ಆಗಬೇಕು ಅಂತ ಹೇಳಿ ಡ್ರಾಫ್ಟಿಂಗ್ ಕಮಿಟಿಯನ್ನು ನೇಮಕ ಮಾಡ್ತಾರೆ. 1947 ಆಗಸ್ಟ್ 29, ವೆರಿ ಇಂಪಾರ್ಟೆಂಟ್ ಕಮಿಟಿ, ಬಹಳ ಉತ್ತಮವಾದ ಕಮಿಟಿ ಅಂತ ಹೇಳ್ಬೋದು. ಈ ಕಮಿಟಿಯ ಜೀವಾಳನೆ ಇವತ್ತು ದೇಶ ಪೂರ್ತಿ ಎಲ್ಲರೂ ಸ್ವತಂತ್ರವಾಗಿ ಬದುಕಲಿಕ್ಕೆ, ತಮ್ಮ ಹಕ್ಕುಗಳನ್ನು ಪ್ರತಿಷ್ಠಾಪಿಸ್ಕೊಳ್ಳಿಕ್ಕೆ, ಇವತ್ತು ನಾವೆಲ್ಲರೂ ಯಾರಿಗೂ ಭಯ ಪಡದೇ ಇರೋ ರೀತಿಯಲ್ಲಿ ಬದುಕಲಿಕ್ಕೆ ಉತ್ತಮವಾದಂಥ ರೂಪುರೇಖೆಗಳನ್ನು ಹಾಕೊಟ್ಟಂಥ ಒಂದು ಕಮಿಟಿ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳ್ಬೋದು. ಆ ಡ್ರಾಫ್ಟಿಂಗ್ ಕಮಿಟಿಯನ್ನು 1947 ಆಗಸ್ಟ್ 29 ಏನು ಮಾಡ್ತಾರೆ, ಅದರ ಸ್ಟ್ರಕ್ಚರ್ ಆಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅದರ ಚೇರ್ಮನ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೇಮಕ ಮಾಡಿದ್ರೆ, ಮೆಂಬರ್ಸ್ ಆಗಿ ಒಟ್ಟು 6 ಜನನ್ನ ನೇಮಕ ಮಾಡ್ತಾರೆ. ಒಟ್ಟು ಆ ಕಮಿಟಿ ಮೆಂಬರ್ಸ್ ಎಷ್ಟು, ಚೇರ್ಮನ್ ಇನ್ಕ್ಲೂಡಿಂಗ್ ಚೇರ್ಮನ್ ಸೇರಿ ಅಂದರೆ 7 ಮೆಂಬರ್ಸ್.
ಇನ್ಕ್ಲೂಡಿಂಗ್ ಚೇರ್ಮನ್ಸ್. ಚೇರ್ಮನ್ ಹೊರತುಪಡಿಸಿ 6 ಮೆಂಬರ್ಸ್, ಒಬ್ಬ ಚೇರ್ಮನ್, ಒಟ್ಟು 7 ಜನ. ಅವರು ಚೇರ್ಮನ್ ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ಇನ್ನು ಮೆಂಬರ್ಸ್ ಯಾರು ಅಂತ ಹೇಳಿದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ KM ಮುನ್ಸಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಸಾರಿ ಅಯ್ಯಂಗಾರ್ ಅಂದ್ಬಿಟ್ಟ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಒನ್ ಆಫ್ ದಿ ಮೆಂಬರ್ ಆಫ್ ದ ಯಾವುದೋ ಡ್ರಾಫ್ಟಿಂಗ್ ಕಮಿಟಿ. ಸೆಕೆಂಡ್ ಒನ್ ಡಾಕ್ಟರ್ KM ಮುನ್ಸಿ, ಸೆಕೆಂಡ್ ಮೆಂಬರ್. ಥರ್ಡ್ N. ಗೋಪಾಲ್ ಸ್ವಾಮಿ ಅಯ್ಯಂಗಾರ್, N. ಗೋಪಾಲ್ ಸ್ವಾಮಿ ಅಯ್ಯಂಗಾರ್. Fourth one Syed Muhammad Sadullah, Syed Muhammad Sadullah. Fifth one S. Madhava Rao, S. Madhava Rao, sorry BL Mittar, BL Mittar. Next TP Ketan, BL Mittar, TP Ketan ಅಂತ ಹೇಳಿ ಒಟ್ಟು 6 ಮೆಂಬರ್ಸ್, ಒಬ್ಬರು ಚೇರ್ಮನ್ ಇರ್ತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ತಗೊಳುತ್ತೆ. ಏನು ಅಂತ ಹೇಳಿದ್ರೆ ನಿಮಗೆ ಎಷ್ಟೋ ಸಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. BL ಮಿತ್ತರ್ ಮಾರ್ಗ ಮಧ್ಯದಲ್ಲೇ ಅವರ ಹೆಲ್ತ್ ಅಪ್ಸೆಪ್ಟಿಂದ, ಆರೋಗ್ಯ ವ್ಯತ್ಯಯದಿಂದ ಏನಾಗ್ತಾರೆ, ಅವರು ಆ ಸದಸ್ಯತ್ವದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ತಾರೆ. ಅವರ ಇನ್ಸ್ಟೆಡ್ ಆಗಿ ಯಾರು ಬರ್ತಾರೆ ಅಂತ ಹೇಳಿದ್ರೆ N. ಮಾಧವರಾವ್. ಕೇಳಿದ್ದಾರೆ ಸುಮಾರು ಸಲ ಈ ಪ್ರಶ್ನೆನ. N. ಮಾಧವರಾವ್ ಬರ್ತಾರೆ ಏನೋ ಅವರ ಬದಲಿ. ನೆಕ್ಸ್ಟ್ TP ಕೇತಾನ್ 1948ರಲ್ಲಿ ಅವರ ಮರಣ ಆಗುತ್ತೆ. ಆ ಮರಣದ ಹಿನ್ನೆಲೆಯಲ್ಲಿ ಅವ್ರ ಪ್ಲೇಸ್ಗೆ ಯಾರು ಬರ್ತಾರೆ ಅಂದರೆ TT ಕೃಷ್ಣಮಾಚಾರಿ ಬರ್ತಾರೆ. ಇದು ರೀಪ್ಲೇಸ್ ಆಗೋದನ್ನ ಪ್ರಶ್ನೆ ಕೇಳಿದ್ರು ಸುಮಾರು ಸಲ, ಬೇಕಾದ್ರೆ ನೀವು ಅದರ ಪಕ್ಕದಲ್ಲಿ ಇಟ್ಕೊಳ್ಳಿ. ಅಲ್ಲಿಗೆ ಡ್ರಾಫ್ಟಿಂಗ್ ಕಮಿಟಿ ಮುಗೀತು. ಡ್ರಾಫ್ಟಿಂಗ್ ಕಮಿಟಿ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈ ಕಾನ್ಸ್ಟಿಟ್ಯೂಷನ್ಗೆ ರೂಪ ಕೊಡೋದು. ಒಟ್ಟು ಇವರು ಈ ಕೆಲಸ ಮಾಡಲಿಕ್ಕೆ 141 ಡೇಸ್, 141 ದಿನಗಳಲ್ಲಿ ಸಂವಿಧಾನದ ಕರಡನ್ನು, ಆ ಕರಡು ಪ್ರತಿಯನ್ನು ತಯಾರು ಮಾಡ್ತಾರೆ. ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಏನು ಮಾಡ್ತಾರೆ, ಡ್ರಾಫ್ಟನ್ನು, ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟನ್ನು 141 ಡೇಸಲ್ಲಿ ತಯಾರು ಮಾಡುತ್ತೆ. 1948 ಫೆಬ್ರವರಿಯಲ್ಲಿ ಇದನ್ನು ಸಿದ್ಧಪಡಿಸಿ ಅದನ್ನು ಏನು ಮಾಡ್ತಾರೆ, 1948 1948 ನವೆಂಬರ್ 4ರಂದು ಮೊದಲ ಅಂದರೆ ಫಸ್ಟ್ ಡ್ರಾಫ್ಟನ್ನು, ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟನ್ನು ಏನು ಮಾಡ್ತಾರೆ, ರೀಡ್ ಮಾಡ್ತಾರೆ. ಎಲ್ಲಿ, ಡ್ರಾಫ್ಟಿಂಗ್ ಇದು ಅಸೆಂಬ್ಲಿಯಲ್ಲಿ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಏನು ಮಾಡ್ತಾರೆ, ಫಸ್ಟ್ ಡ್ರಾಫ್ಟನ್ನು ಅಲ್ಲಿ ರೀಡ್ ಮಾಡ್ತಾರೆ, ಕರಡನ್ನು ಓದ್ತಾರೆ. ಅದು 1948 ನವೆಂಬರ್ 4ರಿಂದ ನವೆಂಬರ್ 9ವರೆಗೂ ಕೂಡ ಅದರ ಬಗ್ಗೆ ಓದಿ ಡಿಬೇಟ್ ಮಾಡ್ತಾರೆ. ಅದರ ಮೇಲೆ ಚರ್ಚೆ 5 ದಿನ ನಡೀತದೆ. ನೆಕ್ಸ್ಟು 1948 ನವೆಂಬರ್ 15th 1948 ನವೆಂಬರ್ 15th ಏನು ಮಾಡ್ತಾರೆ, 2ನೇ ಬಾರಿ ಆ ಕರಡನ್ನು ಓದ್ತಾರೆ. ಡ್ರಾಫ್ಟನ್ನು ಓದ್ತಾರೆ 2ನೇ ಬಾರಿ. ಆಗ ಆ ಡ್ರಾಫ್ಟನ್ನು ಓದೋಂಥ ಸಂದರ್ಭದಲ್ಲಿ ಒಟ್ಟು ಅಮೆಂಡ್ಮೆಂಟ್ಸ್ಗಳನ್ನ ಐಡೆಂಟಿಫೈ ಮಾಡೋದೆಷ್ಟು ಅಂತ ಹೇಳಿದ್ರೆ 7653 ಅಮೆಂಡ್ಮೆಂಟ್ಗಳನ್ನ ಆ ಡ್ರಾಫ್ಟಲ್ಲಿ, ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟಲ್ಲಿ ಐಡೆಂಟಿಫೈ ಮಾಡ್ತಾರೆ. ಎಷ್ಟು, 7653 ಅಮೆಂಡ್ಮೆಂಟ್ಸ್ಗಳನ್ನ ಏನು ಮಾಡ್ತಾರೆ, ಅಪೀಲ್ ಮಾಡ್ತಾರೆ, ಮನವಿ ಮಾಡ್ತಾರೆ. ಆದರೆ ಸಮಯದ ಅಭಾವ ಇದ್ದುದರಿಂದ ಇವರೇನು ಮಾಡ್ತಾರೆ ಅಂದರೆ 2475 ವಿಚಾರಗಳ ಅಥವಾ ಅಮೆಂಡ್ಮೆಂಟ್ಸ್ಗಳನ್ನ ಏನು ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. 2475 ಬಹಳ ಮುಖ್ಯವಾದಂಥ ವಿಚಾರಗಳನ್ನ ಎತ್ಕೊಂಡು ಆ ತಿದ್ದುಪಡಿಗಳನ್ನು ಅಕ್ಟೋಬರ್ 17, 1949ವರೆಗೂ ಕೂಡ ಚರ್ಚೆ ಮಾಡ್ತಾರೆ. ಇಲ್ಲಿ ನೋಡಿ, 1948 ನವೆಂಬರ್ 15ರಿಂದ ಅಕ್ಟೋಬರ್ 17, 1949
ವರ್ಗೂ ಕೂಡ ಚರ್ಚೆ ಮಾಡಿ ಕೊನೆಗೆ ಅದನ್ನು ತಿದ್ದುಪಡಿನ 2475 ವಿಚಾರಗಳ ಮೇಲೆ ತಿದ್ದುಪಡಿಯನ್ನು ಮಾಡ್ತಾರೆ. ನಂತರ 1949 ನವೆಂಬರ್ 14 ಮೂರನೇ ಬಾರಿ ಆ ಕರಡನ್ನು, ಆ ಡ್ರಾಫ್ಟನ್ನು ಓದ್ತಾರೆ. ನಂತರ 1949 ನವೆಂಬರ್ 26 ಅದನ್ನೇನು ಮಾಡ್ತಾರೆ, ಅಂಗೀಕಾರ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಅಂಗೀಕಾರ ಮಾಡಿದಂಥ ಸಂದರ್ಭದಲ್ಲಿ ಅಕ್ಸೆಪ್ಟೆನ್ಸ್ ಮಾಡಿದಾಗ ಅದನ್ನು ಒಟ್ಟು 299 ಮೆಂಬರ್ಸಲ್ಲಿ 284 ಮೆಂಬರ್ಸ್ ರೆಪ್ರೆಸೆಂಟ್ ಆಗಿ ಆ ಕರಡಿಗೆ ಸಹಿ ಮಾಡ್ತಾರೆ. ಒಟ್ಟು 284 ಸದಸ್ಯರುಗಳು ಫೈನಲ್ ಕರಡಿಗೆ, ಆ ಕರಡು ಸಮಿತಿಯಿಂದ ಬಂದಂಥ ಆ ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟ್ಗೆ ಏನು ಮಾಡ್ತಾರೆ, 284 ಸದಸ್ಯರು ಹಾಜರಾಗಿ ಅದಕ್ಕೆ ಸಹಿ ಮಾಡೋದ್ರ ಮುಖಾಂತರ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ನ. ನಂತರ ಈ ಸಂವಿಧಾನ ರಚನಾ ಸಭೆ ನೋಡಿ, ಈ ಸಂವಿಧಾನ ರಚನಾ ಸಭೆ ನಡಿಬೇಕಾದ್ರೆ ಒಟ್ಟು 11 ಸೆಷನ್, 11 ಅಧಿವೇಶನಗಳು ನಡೀತವೆ. ಈ ಓವರ್ ಆಲ್ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ 2 years 11 months 13 days ತಗೊಳುತ್ತೆ. 18 days, ಸಾರಿ, 2 years 11 months 18 days ಅಂದರೆ 2 ವರ್ಷ 11 ತಿಂಗಳು 18 ದಿನ, 12 ದಿನ ಕಡಿಮೆ 3 ವರ್ಷ. ಈ ರೀತಿ ನೆನ್ಪಿಟ್ಕೊಳ್ಳಿ, ಅದು ಬಂದ್ಬಿಡ್ತದೆ. 2 ವರ್ಷ 11 ತಿಂಗಳು 18 ದಿನವನ್ನು ಪಡ್ಕೊಳ್ಳುತ್ತೆ ಅದನ್ನು ಕಾನ್ಸ್ಟಿಟ್ಯೂಷನ್ ಡೆವಲಪ್ ಆಗಲಿಕ್ಕೆ. ಇಷ್ಟು. ಮತ್ತು 1935 ಇಂಡಿಪೆಂಡೆನ್ಸ್ ಆ್ಯಕ್ಟ್, ನಾ ಹೇಳಿದೆ ಮೊದಲೇ, 1935 ಭಾರತ ಸರ್ಕಾರ ಕಾಯ್ದೆಯಿಂದ ಅತಿ ಹೆಚ್ಚು ಅಂಶಗಳನ್ನು ನಮ್ಮ ಸಂವಿಧಾನಕ್ಕೆ ಏನು ಮಾಡ್ತಾರೆ, ಬಾರೋ ಮಾಡ್ತಾರೆ. ಹಾಗೆ ಒಟ್ಟು 60 ರಾಷ್ಟ್ರಗಳ ಸಂವಿಧಾನದಿಂದ ಇವರು ಎರವಲು ಪಡಿತಾರೆ. 60 ರಾಷ್ಟ್ರಗಳ ಸಂವಿಧಾನದಿಂದ ಬಹಳ ಪ್ರಮುಖವಾದಂಥ ಅಂಶಗಳನ್ನು ಬಾರೋ ಮಾಡಿ ನಮ್ಮ ಸಂವಿಧಾನವನ್ನು ನಾವು ರಚನೆ ಮಾಡ್ತೀವಿ. ನೋಡಿ, 1949 ನವೆಂಬರ್ 26 ಅಂಗೀಕೃತ ಆದಾಗ ಒಟ್ಟು 15 ಆರ್ಟಿಕಲ್ಗಳು ಚಾಲ್ತಿಗೆ ಬರ್ತವೆ. ಒಟ್ಟು 395 ಆರ್ಟಿಕಲ್ಸ್ ಇದ್ದದ್ದು, ಆಗ 15 ಆರ್ಟಿಕಲ್ ಚಾಲ್ತಿಗೆ ಬರುತ್ತೆ. 1950 ಜನವರಿ 26 ಜಾರಿಗೆ ಬಂದ ಮೇಲೆ ಇನ್ನು ಉಳಿದ ಆರ್ಟಿಕಲ್ಗಳು ಜಾರಿಗೆ ಬರುವಂಥದ್ದು. ಆ ದಿನವನ್ನು ನಾವೇನಂತ ಕರಿತೀವಿ, ರಿಪಬ್ಲಿಕ್ ಡೇ, ಕಾನ್ಸ್ಟಿಟ್ಯೂಷನಲ್ ಡೇ, ಸಂವಿಧಾನದ ವರ್ಷ, ಸಂವಿಧಾನದ ಗಣರಾಜ್ಯೋತ್ಸವ ಅಂತ ಹೇಳಿ ನಾವು ಉತ್ಸವ ಮಾಡ್ತೀವಿ. ಅಷ್ಟೇ, ಕೆಲಸ ಮಾಡೋದಿಲ್ಲ, ಉತ್ಸವ ಮಾಡ್ತೀವಿ. 1950 ಜನವರಿ 26 ಅದು ಜಾರಿಗೆ ಬರುತ್ತೆ. ಆ ಜಾರಿಗೆ ಬಂದಾಗ ಒಟ್ಟು 395 ಆರ್ಟಿಕಲ್ಸ್, 8 ಸ್ಕೆಡ್ಯೂಲ್ಸ್, 12 ಪಾರ್ಟ್ಸ್ ಇದ್ದು. 395 ಆರ್ಟಿಕಲ್ಸ್, 8 ಸ್ಕೆಡ್ಯೂಲ್, 12 ಪಾರ್ಟ್ಸ್, 395 ವಿಧಿಗಳು ಅಥವಾ ಅನುಚ್ಛೇದಗಳು, 8 ಏನು ಹೇಳ್ತಾರೆ ಸ್ಕೆಡ್ಯೂಲ್ಸ್ ಅನ್ನಕ್ಕೆ, ಅನುಸೂಚಿಗಳು, ಹಾಗೆ 12 ಭಾಗಗಳಿತ್ತು. ಈಗ ನಾವು ಎಷ್ಟು ಆರ್ಟಿಕಲ್ಸ್ ಇದೆ? 448 ಆರ್ಟಿಕಲ್ಸ್, 12 ಸ್ಕೆಡ್ಯೂಲ್ಸ್, 25 ಪಾರ್ಟ್ಸ್, ಎಷ್ಟು? 105 ತಿದ್ದುಪಡಿಗಳು, 105 ಅಮೆಂಡ್ಮೆಂಟ್ಸ್. ಮತ್ತೆ 105 ಒಟ್ಟು 126 ಅಮೆಂಡ್ಮೆಂಟ್ಸ್ಗಳಾಗಿರೋದು. ಮತ್ತು ಅಧಿಕೃತವಾಗಿ ಜಾರಿಗೆ ಬಂದಿರತಕ್ಕಂಥದ್ದು ಎಷ್ಟು ಅಂದರೆ 105 ಜಾರಿಗೆ ಬಂದಿರತಕ್ಕಂಥದ್ದು. ನೋಡಿ, ಈ ಸಂವಿಧಾನ 1949 ನವೆಂಬರ್ 26 ಅಕ್ಸೆಪ್ಟ್ ಮಾಡ್ತು. ಸರ್, ಅವತ್ತೇ ಜಾರಿಗೆ ತರ್ಬೋದಾಗಿತ್ತು, ಯಾಕೆ 2 months ವೆಯ್ಟ್ ಮಾಡಿದ್ರು? 1900 ಟೆಲ್ ಮಿ ಲಾಸ್ಟಲ್ಲಿ, ಓಕೆ, ಕಂಟಿನ್ಯೂಟಿ ಇರಲಿ. ನೋಡಿ, ಸಂವಿಧಾನ ರಚನಾ ಸಭೆ ಏನೋ ಹೇಳ್ತಿದ್ದೆ, ಮರ್ತೋಯ್ತು. ಏನು ಹೇಳ್ತಿದ್ದೆ? ಯಾಕೆ ಅಂತ ಹೇಳ್ತಿದ್ದೆ. ನೋಡಿ, 1949 ನವೆಂಬರ್ 26 ಇದು ಜಾರಿಗೆ ಬರ್ಬೋದಾಗಿತ್ತು, ಆದರೆ ಅಂಗೀಕೃತ ಮಾಡ್ತಾರೆ. ಅದು ಜಾರಿಗೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 1950 ಜನವರಿ 26 ಜಾರಿಗೆ ಬರಲಿಕ್ಕೆ 2 months ವೆಯ್ಟ್ ಮಾಡೋದು ಕಾರಣ ಇಷ್ಟೇ. ನಮ್ಮಲ್ಲಿ 1930 ಜಾನ್ವರಿ 26
ರಾವಿ ನದಿ ದಡದ ಮೇಲೆ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಪೂರ್ಣ ಸ್ವರಾಜ್ಯನ ಘೋಷಣೆ ಮಾಡಿ ಬಾವುಟವನ್ನು ನೆಟ್ಟು ಅವತ್ತು ಸ್ವತಂತ್ರ ಬರಬೇಕಾಗಿತ್ತು ನಮ್ಮ ದೇಶಕ್ಕೆ. ಕಾರಣಾಂತರಗಳಿಂದ ನಿಂತೋಗುತ್ತೆ. ಅದಕ್ಕೆ ಕಾರಣ ಹೇಳಬೇಕು ಅಂದರೆ 1 ಗಂಟೆ ಬೇಕು. ಅದರಿಂದ ಅದರ ಅವಶ್ಯಕತೆ ಇಲ್ಲ. ಆ ಸಂವಿಧಾನದ ನೆನಪಿಗೋಸ್ಕರ ಏನು ಮಾಡಬೇಕು, ಸಂವಿಧಾನವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಜನವರಿ 26, 1950 ವೆಯ್ಟ್ ಮಾಡಿ ಜಾರಿಗೆ ತರ್ತಾರೆ. ಅವತ್ತೇ ನಾವು ಗಣರಾಜ್ಯೋತ್ಸವ ಅಂತ ಹೇಳಿ ಕರಿತೀವಿ. ನೋಡಿ, ಈ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ 1950ರಲ್ಲಿ ಎಷ್ಟು ಒಟ್ಟು 64 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಒಟ್ಟು ಆ ಓವರಾಲ್ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತಗಲಿದಂಥ ವೆಚ್ಚ 64 ಲಕ್ಷ. ಇವತ್ತಾಗಿದ್ರೆ 64,000 ಕೋಟಿ ಆಗಿರೋದು. ಅದು ಇರಲಿ. ನೆಕ್ಸ್ಟು 1949 ಮೇ ತಿಂಗಳು ಭಾರತ ಕಾಮನ್ವೆಲ್ತ್ಗೆ ಭಾರತ ಒಂದು ಮೆಂಬರ್ ಆಗಿ ಹೋಗುತ್ತೆ, ಸದಸ್ಯ ರಾಷ್ಟ್ರವಾಗಿ. ಹಾಗೆ ಜುಲೈ 22, 1947ನಲ್ಲಿ ನ್ಯಾಷನಲ್ ಫ್ಲ್ಯಾಗನ್ನು ನಾವು ಅಡಾಪ್ಟ್ ಮಾಡ್ತೀವಿ. ಅಂದರೆ ಏನು ಇವತ್ತು ಬಾವುಟ ಅಂತ ಹೇಳಿದೆ, ಆ ಬಾವುಟವನ್ನು ನಾವು 1947 ಜುಲೈ 22ನೇ ತಾರೀಕು ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ. ಜನವರಿ 24, 1950ಯಲ್ಲಿ ನ್ಯಾಷನಲ್ ಆಂಥೆಮ್ ಅದನ್ನು ನಾವು ಅಡಾಪ್ಟ್ ಮಾಡ್ತೀವಿ. ಹಾಗೆ ಜನವರಿ 24, 1950ಯಲ್ಲಿ ರಾಜೇಂದ್ರ ಪ್ರಸಾದ್ ಪ್ರಥಮ ರಾಷ್ಟ್ರಪತಿಯಾಗಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ. ನೋಡಿ, ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು ನಿಮಗೆ. ನಮ್ಮಲ್ಲಿ ಚುನಾವಣೆ ಪ್ರಾರಂಭ ಆದದ್ದೇ 1952ರಿಂದ 1952. ಚುನಾವಣೆ ಪ್ರಾರಂಭ ಆದದ್ದು 1952 ಅಲ್ಲಾದರೆ ತಾತ್ಕಾಲಿಕವಾಗಿ ಸರ್ಕಾರ ರಚನೆ ಆಯಿತು. ಆ ಸರ್ಕಾರ ರಚನೆ ಆದಾಗ ಪಾರ್ಲಿಮೆಂಟ್ ಕೆಲಸವನ್ನು ಯಾರು ನಿರ್ವಹಿಸ್ತಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಆ ಪಾರ್ಲಿಮೆಂಟ್ ಕೆಲಸವನ್ನು ನಿರ್ವಹಿಸುತ್ತಿದ್ದು ಯಾವುದು ಅಂತ ಹೇಳಿದ್ರೆ ಈ ಸಂವಿಧಾನ ರಚನಾ ಸಮಿತಿಯೇ ಪಾರ್ಲಿಮೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ನಂತರ 1952 ಅಲ್ಲಿ ಎಲೆಕ್ಷನ್ ನಡೀತದೆ. ಪಾರ್ಲಿಮೆಂಟ್ ಸ್ಟ್ರಕ್ಚರ್. ವಾಟ್ ಈಸ್ ದಿ ಪಾರ್ಲಿಮೆಂಟ್? ಪಾರ್ಲಿಮೆಂಟ್ ಅಂದರೆ ಏನು ಅನ್ಕೊಂಡಿದ್ದೀರಿ? ವಾಟ್ ಈಸ್ ದಿ ಪಾರ್ಲಿಮೆಂಟ್? ಪಾರ್ಲಿಮೆಂಟ್ ಅಂದರೆ ಏನು? ಪ್ರೆಸಿಡೆಂಟ್, ಲೋಕಸಭಾ ಅಂಡ್ ರಾಜ್ಯಸಭಾ, ಈ ಮೂರನ್ನು ಸೇರಿಸಿ ನಾವೇನಂತ ಕರಿತೀವಿ? ದಟ್ ಈಸ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ವಿತೌಟ್ ಒನ್ ಪಾರ್ಲಿಮೆಂಟಲ್ಲಿ ಅನ್ಬೇಕು ಅಂತ ಹೇಳಿದ್ರೆ ಈ ಮೂರು ಇರಬೇಕು. ರಾಷ್ಟ್ರಪತಿ ಬಿಟ್ಟು ಇವರಿಬ್ಬರಿದ್ರೂ ಆಗಲ್ಲ. ಇಲ್ಲ ಒಂದು ಸಭಾ ಬಿಟ್ಟು ಇನ್ನೊಂದು ಸಭಾ ಇದೆ, ಲೋಕಸಭಾ ಅಂಡ್ ರಾಷ್ಟ್ರಪತಿ ಇದ್ರೂ ಆಗಲ್ಲ. ಇವರು ಮೂರು ಜನನ್ನ ನಾವು ಸೇರಿ ನಾವೇನಂತ ಕರಿತೀವಿ? ವಿ ಕಾಲ್ಡ್ ಪಾರ್ಲಿಮೆಂಟ್ ಅಂತ. ನಾವು ಅದನ್ನು ಪಾರ್ಲಿಮೆಂಟ್ ಅಂತ ಕರಿತೀವಿ. ಆ ಪಾರ್ಲಿಮೆಂಟ್ ಕೆಲಸವನ್ನು ಕೂಡ ಈ ರಚನಾ ಸಮಿತಿ ಮಾಡುತ್ತೆ 1952ವರೆಗೂ. ನೋಡಿ, ಇದೆಲ್ಲ ಮುಗಿದ ಮೇಲೆ ಈ ಭಾರತ ಸಂವಿಧಾನಕ್ಕೆ ಬಹಳ ಮುಖ್ಯವಾದಂಥ ಕಾನ್ಸೆಪ್ಟ್ಗಳನ್ನ ಎಲ್ಲೆಲ್ಲಿಂದ ಯಾವ ಸಬ್ಜೆಕ್ಟ್ಗಳನ್ನು ನಾವು ಬಾರೋ ಮಾಡಿದ್ದೀವಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅಂತ ನಾವು ನೋಡಿದಾಗ, ಮೊದಲನೇದು ಬ್ರಿಟನ್ ಕಾನ್ಸ್ಟಿಟ್ಯೂಷನಿಂದ. ನಾವು ಬ್ರಿಟನ್ ಕಾನ್ಸ್ಟಿಟ್ಯೂಷನಿಂದ ಆದರೆ ನಾವೇನೇನೆಲ್ಲ ಬಾರೋ ಮಾಡ್ತೀವಿ? ಸಿಂಗಲ್ ಸಿಟಿಜನ್ಶಿಪ್, ಏಕಪೌರತ್ವ ಅಂತ ಹೇಳಿ ನಾವು ಅದನ್ನು ಬಾರೋ ಫ್ರಮ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ಬ್ರಿಟನ್ ಸಂವಿಧಾನದಿಂದ ಈ ಏಕಪೌರತ್ವ ಅನ್ನೋ ಕಾನ್ಸೆಪ್ಟನ್ನು ಬಾರೋ ಮಾಡ್ತೀವಿ. ಆ್ಯಕ್ಚುಲಿ ಬಂದು ಎಲ್ಲೆಲ್ಲಿ ಈ ಫೆಡರಲ್ ಸಿಸ್ಟಮ್ ಇರುತ್ತೋ ಅಲ್ಲೆಲ್ಲವೂ ಕೂಡ ನಾವು ಡ್ಯುವೆಲ್ ಸಿಟಿಜನ್ಶಿಪ್ ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಮೇರಿಕಾ, ಎಕ್ಸಾಂಪಲ್ ಸ್ವಿಟ್ಜರ್ಲ್ಯಾಂಡ್, ಇಲ್ಲೆಲ್ಲವೂ ಕೂಡ ನಾವು ಡ್ಯುವೆಲ್ ಸಿಟಿಜನ್ಶಿಪ್ ನೋಡ್ತಾ ಹೋಗ್ತೀವಿ. ಎಲ್ಲಿ ನಮ್ಮಲ್ಲಿ ಪ್ಯೂರ್ ಫೆಡರಲ್ ಸಿಸ್ಟಮ್ ಇಲ್ಲ, ಕ್ವಾಸಿ ಫೆಡರಲ್ ಸಿಸ್ಟಮ್ ನೋಡ್ತೀವಿ. ಅಂದರೆ ಕೆನಡಾದಿಂದ ನಾವು ಅದನ್ನು ಬಾರೋ ಮಾಡಿದ್ದೀವಿ. ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತಕ್ಕಂಥದ್ದನ್ನ ನಾವು ಕೆನಡಾದಿಂದ ಬಾರೋ ಮಾಡ್ತಾ ಹೋಗ್ತೀವಿ. ಮುಂದೆ ಹೇಳ್ತೀನಿ. ಸಿಂಗಲ್ ಸಿಟಿಜನ್ಶಿಪ್ ಮತ್ತು ಪಾರ್ಲಿಮೆಂಟರಿ ಸ್ಪೆಷಲ್ ಪವರ್ಸ್ ಅಂದರೆ ಸಂಸತ್ತಿನ ಅಥವಾ ಸಂಸದೀಯ ವಿಶೇಷಾಧಿಕಾರ ಅಂತ ಕರಿತೀವಿ. ಅದನ್ನು ಕೂಡ ನಾವೆಲ್ಲಿಂದ ಬಾರೋ ಫ್ರಮ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ಸೆಕೆಂಡ್. ಥರ್ಡ್ ಒನ್ ಸಂಸದೀಯ ಸರ್ಕಾರಿ ಪದ್ಧತಿ, ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಏನು ಕರಿತೀವಿ, ಆ ಸಿಸ್ಟಮನ್ನು ಕೂಡ ನಾವು ಬಾರೋ ಮಾಡೋದು ಎಲ್ಲಿಂದ ಅಂತ ಹೇಳಿದ್ರೆ ಬಾರೋ ಫ್ರಮ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ಇವತ್ತು ನಾವೇನು ಪಾರ್ಲಿಮೆಂಟರಿ ಸಿಸ್ಟಮ್, ಸಂಸದೀಯ ಸರ್ಕಾರದ ಪದ್ಧತಿ ಅಂತ ನಾವು ಕರಿತೀವಿ, ಆ ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ಪಡಿತೀವಿ ಅಂತ ಹೇಳಿದ್ರೆ ಬಾರೋ ಫ್ರಮ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ಮತ್ತು ರಾಜ್ಯಸಭೆಗಿಂತ ಲೋಕಸಭೆಗೆ ಹೆಚ್ಚಿನ ಅಧಿಕಾರ ಕೊಟ್ಟಿರೋದು.
ಈ ಕಾನ್ಸೆಪ್ಟನ್ನು ಕೂಡ, ಈ ಪರಿಕಲ್ಪನೆಯನ್ನು ನಾವು ಎಲ್ಲಿಂದ ಬಾರೋ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಬ್ರಿಟನ್. ನೆಕ್ಸ್ಟ್, ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ರಿಟ್ ಜೂರಿಡಿಕ್ಷನ್ಸ್. ಏನು ರಿಟ್ಗಳು ಅಂತ ಕರಿತೀವಿ, ಯಾವುದು ಮ್ಯಾಂಡಮಸ್, ಸರ್ಚಿಯೋರರಿ, ಪ್ರೊಹಿಬಿಷನ್, ಮತ್ತು ಕೋವರೆಂಟೋ, ಎಬಿಎಸ್ ಕಾರ್ಪಸ್, ಇವೆಲ್ಲವನ್ನು ಕೂಡ ನಾವು ಈ ಜೂರಿಡಿಕ್ಷನ್ಗಳಿಗೆ ಅದರ ವ್ಯಾಪ್ತಿಗಳೇನು ಅನ್ನೋದನ್ನೆಲ್ಲನೂ ಕೂಡ ನಾವು ರೆಫರ್ ಮಾಡೋದು ಎಲ್ಲಿಂದ ಅಂತ ಹೇಳಿದ್ರೆ ದಟ್ ಇಸ್ ಬಾರೋ ಫ್ರಮ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ಮತ್ತು ರೂಲ್ ಆಫ್ ಲಾ, ಕಾನೂನಿನ ಆಳ್ವಿಕೆ. ಈ ಕಾನೂನಿನ ಆಳ್ವಿಕೆ ಅಂತ ಹೇಳಿದ್ರೆ ಇವತ್ತು ನಾವು ನೋಡ್ರಿ, ನೀವು ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಸೇಸ್ ರೈಟ್ ಟು ಈಕ್ವಾಲಿಟಿ ಬಿಫೋರ್ ದಿ ಲಾ. ಸಂವಿಧಾನದ ಮುಂದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಕರಿತೀವಿ. ಕಾನೂನು ಎಲ್ಲರನ್ನು ಸಮಾನವಾಗಿ ಪ್ರೊಟೆಕ್ಟ್ ಮಾಡುತ್ತೆ, ಈಕ್ವಲ್ ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಹೇಳ್ತೀವಿ. ಎರಡು ಕಾನ್ಸೆಪ್ಟ್ ಬರುತ್ತೆ ಎಲ್ಲಿ, ಆರ್ಟಿಕಲ್ 14ನಲ್ಲಿ. ಈ ಎರಡೂ ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ಬಾರೋ ಮಾಡ್ತೀವಿ? ರೈಟ್ ಟು ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಕಾನೂನಿನ ಆಳ್ವಿಕೆ ಅನ್ನುವಂಥ ಕಾನ್ಸೆಪ್ಟು ಎ ವಿ ಡೈಸಿ ಅವ್ರದ್ದು. ಆ ಎ ವಿ ಡೈಸಿ ಕಾನ್ಸೆಪ್ಟನ್ನು ನಾವು ಬ್ರಿಟನ್ನಿಂದ ಬಾರೋ ಮಾಡಿ ಆರ್ಟಿಕಲ್ 14ಗೆ ನಾವು ಅಡಾಪ್ಟ್ ಮಾಡ್ತೀವಿ. ಹಾಗೆ ಈಕ್ವಲ್ ಪ್ರೊಟೆಕ್ಷನ್, ಕಾನೂನು ಎಲ್ಲರನ್ನೂ ಸಮಾನವಾಗಿ ಸಂರಕ್ಷಿಸುತ್ತೆ. ಈ ಕಾನ್ಸೆಪ್ಟನ್ನು ಎಲ್ಲಿಂದ ಬಾರೋ ಮಾಡ್ತೀವಿ? ಅಮೆರಿಕ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ತೀವಿ. ಈ ಎರಡೂ ರಾಷ್ಟ್ರದ ಸಮ್ಮಿಲನವೇ ಆರ್ಟಿಕಲ್ 14 ಬಂದಿರುವಂಥದ್ದು. ಆದರೆ ಮೂಲ ಹುಡುಕ ಹೋದರೆ ನಮ್ಮ ಭಾರತದ ಕಾನ್ಸೆಪ್ಟೇ ಇದು. ಯಾಕೆ ಅಂತ ಹೇಳಿದ್ರೆ ಈಗ ಅವಶ್ಯಕತೆ ಇಲ್ಲ ಬಿಡಿ. ಎಕ್ಸಾಂಪಲ್, ಶ್ರೀರಾಮ ಆಳ್ವಿಕೆಯನ್ನು ನಾವು ನೋಡಿದಾಗ ಒಬ್ಬ ಅಗಸನ್ಗೂ ಕೂಡ ರೈಟ್ ಟು ಫ್ರೀಡಮ್, ಮಾತನಾಡ್ಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದ. ಅವನಿಗೋಸ್ಕರ ತನ್ನ ಹೆಂಡ್ತಿನ ಹೋಗಿ ನೀನು ಬೆಂಕಿಲಿ ನೆಡಿಯಮ್ಮ ಅಂತ ಕಳಿಸ್ಕೊಡ್ತಾನೆ, ಕಾಡಿಗೆ ಕಳಿಸ್ಬಿಡ್ತಾನೆ ಪಾಪ ರಾಮ. ಅಂದರೆ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ ನೋಡ್ತೀವಿ ನಾವು, ಅಲ್ಲಿ ರೈಟ್ ಟು ಈಕ್ವಾಲಿಟಿ ನೋಡ್ತೀವಿ, ರೈಟ್ ಟು ಫ್ರೀಡಮ್ ನೋಡ್ತೀವಿ. ಯಾವನ್ನೇ ಆಗಲಿ ಎದುರ್ತಿರಲಿಲ್ಲ, ಬಂದು ಸ್ವಾಮಿ ನನಗಿಂಥ ಸಮಸ್ಯೆ ಆಗ್ತಿದೆ ದಯವಿಟ್ಟು ನ್ಯಾಯ ಕೊಡಿ ಅಂತ ಕೇಳ್ಕೊಳ್ಳುವಂಥ ಸಂಪೂರ್ಣವಾದ ಅವಕಾಶ ಕೊಟ್ಟಿದ್ದ. ಇಟ್ ಈಸ್ ಬಾರೋ ಫ್ರಮ್ ಇಂಡಿಯಾ ಅಂತ ಹೇಳ್ಬೇಕು. ಆ್ಯಕ್ಚುಲಿ ರಾಮಾಯಣ, ನಾವು ರಾಮಾಯಣಕ್ಕೆ ಹೋದರೆ ಈಗ ಎಮರ್ಜೆನ್ಸಿ ಪವರ್ ಅಂತಕ್ಕಂಥದ್ದು ಈ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ, ಬಾರೋ ಫ್ರಮ್ ಜರ್ಮನಿ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಜರ್ಮನಿ. ಇದು ಬಾರೋನ ನಾವು ಹೇಳಬೇಕು ಅಂದರೆ ಇಟ್ ಈಸ್ ಆಲ್ಸೋ, ನಾವು ನೋಡಿ ನಮ್ಮ ಭಾರತ ಹುಟ್ಟಿದಾಗ ಬೇರೆ ಯುರೋಪ್ ಕಂಟ್ರಿ ಏನು ಮುಂದುವರೆದ ರಾಷ್ಟ್ರಗಳು ಹುಟ್ಟೇ ಇರಲಿಲ್ಲ. ನಮ್ಮಲ್ಲಿ ಗುರುಕುಲ ಇದ್ದಾಗ ಯಾವ ರಾಷ್ಟ್ರಗಳಲ್ಲಿ ಜ್ಞಾನನೇ ಇರಲಿಲ್ಲ ಅವ್ರಿಗೆ. ಗುರುಕುಲ, ರಾಮಾಯಣ, ಮಹಾಭಾರತ, ಋಗ್ವೇದ, ಯಜುರ್ವೇದ, ಅಥರ್ವರ್ಣ ವೇದ, ಸಾಮವೇದ ಇವೆಲ್ಲವನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ ನಾವು ಯಜುರ್ವೇದದ ಕಾಲದಲ್ಲಿ ಎಮರ್ಜೆನ್ಸಿ ಪವರ್ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಅಲ್ಲಿ. ನಾನು ಯಾವುದೋ ಒಂದು ಮಹಾಭಾರತ ಓದಬೇಕಾದ್ರೆ ನಾನು ನೋಡ್ತಾ ಇದ್ದೆ ಅಲ್ಲಿ. ಇವತ್ತು ಅಂಬಾಸಡರ್ಸ್ ಇರ್ಬೋದು, ಅಥವಾ ಇದೇನು ಹೇಳ್ತೀವಿ ವಿದೇಶಾಂಗ ನೀತಿ, ಫಾರಿನ್ ಪಾಲಿಸಿ, ಅದನ್ನು ನಾವು ಮಹಾಭಾರತದಲ್ಲೇ ನೋಡ್ತೀವಿ. ಯಾವಾಗ ಅವರಿಬ್ಬರಿಗೂ ಕೂಡ ಯುದ್ಧಗಳು ಸೃಷ್ಟಿಯಾಗುತ್ತೋ ಆವಾಗ ಅವರೆಲ್ಲರೂ ಅವ್ರಿಗೆ ಬೇಕಾಗಿರೋ ಸಂಬಂಧಿಕರ ಜೊತೆಲಿ ಮಾತುಕತೆ ನಡೆಸ್ತಾರೆ. ನೀವು ನಮಗೆ ಸಪೋರ್ಟ್ ಮಾಡಿ, ದಯಮಾಡಿ ಪ್ಲೀಸ್ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಲ್ವಾ. ಪಾಂಡವರೆಲ್ಲ ಸೇರ್ಕೊಂಡು ಅವ್ರ ತಮ್ಮನ ಹತ್ರ ಹೋಗ್ತಾರೆ, ಬಾ ಮಾವ ನೀನು ನನ್ನ ಜೊತೆಲಿ ಇರು ಅಂತ ಎಲ್ಲರನ್ನೂ ಕರ್ಕೊಂಡು ಸೇರಿಸ್ಕೊಂಡು, ಕೌರವರು ಅವ್ರ ಕಡೆಯವ್ರನ್ನೆಲ್ಲ ಸೇರಿಸ್ಕೊಳ್ತಾ ಹೋಗ್ತಾರೆ. ಅಂದರೆ ಈ ಮಹಾಭಾರತ ಕಾನ್ಸೆಪ್ಟ್ ನಡೆದಾಗ ಏನು ಬೇರೆ ರಾಷ್ಟ್ರಗಳು ಹುಟ್ಟೇ ಇರಲಿಲ್ಲ. ನಮ್ಮ ದೇಶದಲ್ಲಿ ಗುರುಕುಲ ಇದ್ದಾಗ ಎಲ್ಲ ರಾಷ್ಟ್ರಗಳಲ್ಲೂ ಅಜ್ಞಾನ ಇತ್ತು, ರಾಷ್ಟ್ರಗಳು ಅಂತಲೇ ಕರೆಸ್ಕೊತಾ ಇರಲಿಲ್ಲ. ಅವು ಬಹುತೇಕ ಕಾನ್ಸೆಪ್ಟ್ಗಳು ನಮ್ಮಲ್ಲೇ ನಾವು ಬಾರೋ ಮಾಡಿದ್ದೀವಿ. ಆದರೆ ನಾವು ಇವತ್ತೇನು ನಿಜವಾಗ್ಲೂ ನಮಗೆ ಒಂದ್ಸಲ ಅವಮಾನ ಅನಿಸುತ್ತೆ, ಬೇರೆ ಬೇರೆ ರಾಷ್ಟ್ರದಿಂದ ಬಾರೋ ಮಾಡಿದ್ದೀವಿ ನಮ್ಮದಕ್ಕೆ ಅಂತ ಹೇಳಿದ್ರೆ ಅಲ್ವಾ. ರೈಟ್ ಟು ಈಕ್ವಲ್. ಇವತ್ತು ಎಕ್ಸಾಂಪಲ್ ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತ ಹೇಳ್ತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ. ವಾಟ್ ಈಸ್ ದಿ ಮೀನಿಂಗ್? ಅದರ ಮೀನಿಂಗ್ ಏನು? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯ ಅಂಶ ಏನು ಅಂತ ಹೇಳಿದ್ರೆ, ಒಂದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವುಗಳು ಏನನ್ನ ಮಾಡಬೇಕು, ವಾಟ್ ಟು ಡು ನಾಟ್ ಅಂತ ಹೇಳ್ತೀವಿ. ಏನು ಮಾಡಬೇಕು, ಏನು ಮಾಡಬಾರ್ದು ಸರ್ಕಾರ, ಅದನ್ನು ಕೃಷ್ಣ ಅರ್ಜುನನಿಗೂ ಉಪದೇಶ ಮಾಡ್ತಾನೆ. ನೀವು ಉತ್ತಮವಾದ ರಾಜನಾಗಬೇಕಾದ್ರೆ ನೀನು ಇಂತಿಂಥ ಕೆಲಸ ಮಾಡಬೇಕಪ್ಪ, ಹಾಗಾದ್ರೆ ಮಾತ್ರ ನೀನು ಉತ್ತಮವಾದ ರಾಜ, ಉತ್ತಮವಾದ ಆಳ್ವಿಕೆ ಅಂತ ಕರೆಸ್ಕೋಬೋದು. ಆ ಕಾನ್ಸೆಪ್ಟ್ ಇವತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವ. ನಾವೇನು ಹೇಳ್ತೀವಿ, ಇಟ್ ಈಸ್ ಬಾರೋ ಫ್ರಮ್ ಐರ್ಲ್ಯಾಂಡ್ ಅಂತ ಹೇಳ್ತೀವಿ. ಐರ್ಲ್ಯಾಂಡಿಂದ ನಾವು ಇದನ್ನು ಬಾರೋ ಮಾಡೋದು ಅಂತ ಇರಲಿ.
ಅದು ಸೆಕೆಂಡರಿ. ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಇಂದ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ರಿಟ್ ವ್ಯಾಪ್ತಿಯನ್ನು ತಗೊಳ್ತೀವಿ, ರೂಲ್ ಆಫ್ ಲಾವನ್ನು ತಗೊಳ್ತೀವಿ. ಆಮೇಲೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ಹೊಣೆಗಾರಿಕೆ, ಅದನ್ನು ಹೇಳ್ತೀನಿ ಪಾಠ ಮಾಡೋ ಪಾರ್ಲಿಮೆಂಟರಿ. ನೋಡಿ ನಿಮ್ಗೆ ಅದು ಅರ್ಥ ಆಗಬೇಕು ಅಂದರೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಸಾಮೂಹಿಕ ಹೊಣೆಗಾರಿಕೆ. ಇಟ್ ಈಸ್ ಮೇಜರ್ ಪ್ರಿನ್ಸಿಪಲ್ ಆಫ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್ಸ್. ಅಂದರೆ ಸಂಸದೀಯ ಸರ್ಕಾರದ ಬಹುಮುಖ್ಯವಾದ ತತ್ವ ಯಾವುದು ಅಂದರೆ ದಟ್ ಈಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಇವೆರಡೂ ಕೂಡ ಬಾರೋ ಫ್ರಮ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಕ್ಯಾಬಿನೆಟ್ಟಲ್ಲಿ ಒಂದು ಸಲ ಡಿಸಿಷನ್ ಪಾಸ್ ಆಯಿತು ಅಂತ ಹೇಳಿದ್ರೆ ಅದನ್ನ ಎಲ್ಲರೂ ಒಪ್ಕೊಳ್ಳೇಬೇಕು. ಏನಾದರೂ ಚರ್ಚೆ ಮಾಡಬೇಕು ಅಂದರೆ ಆ ಕ್ಯಾಬಿನೆಟ್ ಮೀಟಿಂಗ್ಲೇ ಚರ್ಚೆ ಮಾಡಬೇಕು. ಸರ್ ಇದು ನನಗಿಷ್ಟ ಇಲ್ಲ ಅಂತ. ಒಂದು ಸಲ ಅದು ಕ್ಯಾಬಿನೆಟ್ ಮೀಟಿಂಗ್ ನಡೆದು ಚರ್ಚೆ ಒಳಗಾಯಿತು ಅಂದರೆ ಅದು ಹೊರಗೆ ಬಂತು ಅಂದರೆ ಯಾವನೂ ಅದ್ರ ವಿರುದ್ಧ ಮಾತಾಡುವ ಹಾಗಿಲ್ಲ. ಆ ಕ್ಯಾಬಿನೆಟ್ ಡಿಸಿಷನ್ನ ಒಪ್ಕೊಳ್ಳೇಬೇಕು. ಒಪ್ಕೊಂಡು ಹೊರಗಡೆ ಬಂದ ಮೇಲೆ ಆ ಡಿಸಿಷನ್ನಿಂದ ಏನಾದರೂ ವ್ಯತಿರಿಕ್ತ ಪರಿಣಾಮ ಬೀರಿದ್ರೆ ಇಡೀ ಸರ್ಕಾರವೇ ಬೀದಿಗೆ ಬರುತ್ತೆ. ಅದನ್ನೇ ಹೇಳ್ತಾನೆ ಎವಿಡೆನ್ಸ್, ತೇಲಿದರೂ ಜೊತೆಯಲ್ಲೇ ಮುಳುಗಿದರೂ ಜೊತೆಯಲ್ಲೇ. ತೇಲಿದ್ರೆ ಖುಷಿಯಾಗಿ ತೇಲ್ಕೊಂಡು ಹೋಗ್ಬೋದು. ಆ ಡಿಸಿಷನ್ನಿಂದ ಉತ್ತಮವಾದ ಪ್ರತಿಕ್ರಿಯೆ ಸ್ಪಂದನೆ ಸಿಕ್ತು, ಜನರಿಂದ ಉತ್ತಮವಾದ ಬೆಳವಣಿಗೆ ಸಿಕ್ತು, ಆ ಕ್ಯಾಬಿನೆಟ್ಗೆ ಒಳ್ಳೆ ಇದು ಕ್ರೆಡಿಟ್ ಗೋಸ್ ಟು ಕ್ಯಾಬಿನೆಟ್. ಅದರ್ವೈಸ್ ಏನಾದರೂ ವ್ಯತಿರಿಕ್ತವಾದ ಪರಿಣಾಮ ಬೀರ್ಬಿಡ್ತು, ಆ ಡಿಸಿಷನ್ನಿಂದ ದೇಶದಲ್ಲಿ ಏನೋ ಸಮಸ್ಯೆ ಆಯಿತು ಅಂದರೆ ಇಡೀ ಕ್ಯಾಬಿನೆಟೇ ರಾಜೀನಾಮೆ ಕೊಡಬೇಕಾಗುತ್ತೆ. ದಟ್ ಈಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಆನಂದ್ ಗೌಡ ರೈಲ್ವೆ ಮಿನಿಸ್ಟ್ರು ಎಲ್ಲೋ ಒಂದು ಹಳ್ಳಿಲಿ ಮುರಿದೋಗಿ ಏನೋ ಟ್ರೈನ್ ದಬಾಕತ್ತು. ಇಟ್ ಈಸ್ ನಾಟ್ ಆ್ಯಕ್ಟ್ ಆಫ್ ಗಾಡ್. ನೀನು ನೋಡಬೇಕಾಗಿತ್ತು, ದಿನನಿತ್ಯ ನೋಡು. ಆ್ಯಕ್ಟ್ ಆಫ್ ಗಾಡಲ್ಲಿ ಬರೋದು ಯಾವುದು ಅಂದರೆ ನ್ಯಾಚುರಲ್ ಕೆಲಾಮಿಟೀಸ್ಗಳು ಬರ್ತವೆ, ಅಥವಾ ಸಡನ್ನಾಗಿ ಏನೋ ಆಯಿತು ಅಂತಂದರೆ ಅದು ಆ್ಯಕ್ಟ್ ಆಫ್ ಗಾಡ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಆ್ಯಕ್ಟ್ ಆಫ್ ಗಾಡ್. ಸೊ ನೀನು ಡೈಲಿ ಅದನ್ನು ಪರೀಕ್ಷೆ ಮಾಡಬೇಕು, ದಿನ ನೋಡಬೇಕು. ಅಷ್ಟು ಜನನ ತಗೊಂಡಿದೀಯಾ, ಯಾಕೆ ನೋಡಿಲ್ಲ, ನೀವು ರಾಜೀನಾಮೆ ಕೊಡಪ್ಪ ಅಂದರೆ ಇಟ್ ಈಸ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಇದನ್ನು ಕೂಡ ನಾವು ಬಾರೋ ಮಾಡೋದು ಎಲ್ಲಿಂದ ಅಂತ ಹೇಳಿದ್ರೆ ಬ್ರಿಟನ್ ಕಾನ್ಸ್ಟಿಟ್ಯೂಷನಿಂದ. ನೆಕ್ಸ್ಟ್ ಸಿವಿಲ್ ಸರ್ವಿಸ್. ಇವತ್ತೇನು IAS KS ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕಾನ್ಸೆಪ್ಟ್ ಸೃಷ್ಟಿಯಾದದ್ದೇ ಬ್ರಿಟನ್ ಕಾನ್ಸ್ಟಿಟ್ಯೂಷನಿಂದ ನಾವು ಎರವಲ್ ಮಾಡೋದು. ಸಿವಿಲ್ ಸರ್ವಿಸ್ ಅನ್ನೋ ಕಾನ್ಸೆಪ್ಟನ್ನು ಕೂಡ ಬಾರೋ ಫ್ರಮ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಲೆಜಿಸ್ಲೇಚರ್ ಪ್ರೊಸೀಜರ್ಸ್, ಶಾಸಕಾಂಗದ ಪ್ರಕ್ರಿಯೆಗಳು. ಈ ಪ್ರಕ್ರಿಯೆಗಳನ್ನು ಕೂಡ ಬಾರೋ ಫ್ರಮ್ ಎಲ್ಲಿಂದ? ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ಇವಿಷ್ಟು ಕೂಡ ಬ್ರಿಟಿಷ್ ಸಂವಿಧಾನದಿಂದ ನಾವು ಎರವಲು ಪಡೆದಿರ್ತಕ್ಕಂಥ ವಿಚಾರಗಳು. ಹಾಗಾದರೆ ಅಮೆರಿಕ ಸಂವಿಧಾನದಿಂದ ಏನು ಎರವಲು ಪಡೆದಿದ್ದೀವಿ, ಏನು ಬಾರೋ ಮಾಡಿದ್ದೀವಿ ಅಂತ ನಾವು ನೋಡಿದಾಗ, ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನ. ಇವತ್ತು ನಮ್ಮ ಸಂವಿಧಾನ ಬ್ರಿಟನ್ಸ್ ನಮ್ಮನ್ನು ಆಳ್ವಿಕೆ ಮಾಡಿದ್ರು, ಅದರಿಂದ ಬ್ರಿಟನ್ನೇ ಹೆಚ್ಚು ನಾವು ಹಿಂಬಾಲಿಸಿದ್ದೀವಿ. ಬ್ರಿಟನ್ ಕಾನ್ಸೆಪ್ಟ್ಗಳು, ಬ್ರಿಟನ್ನ ಅಭಿರುಚಿಗಳು, ಬ್ರಿಟನ್ನ ವಿಚಾರಗಳು ನಮ್ಮಲ್ಲಿ ಹೆಚ್ಚು ಇರೋದು ಭಾರತದಲ್ಲಿ. ಆದರೂ ಬ್ರಿಟನ್ನಲ್ಲಿ ನಾವು ಬ್ರಿಟನ್ನ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆಯಲ್ಲ. ಇಟ್ ಈಸ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅದು. ಬಿಕಾಸ್ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಕಸ್ಟಮ್ಸ್, ರೂಢಿ ಸಂಪ್ರದಾಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಕಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್ ಅವ್ರಿಗೆ. ಅಂದರೆ ಆಗಿಂದ ಬಂದಿರತಕ್ಕಂಥ ಪದ್ಧತಿ, ನಡವಳಿ, ರೂಢಿ ಸಂಪ್ರದಾಯಗಳು, ಇವುಗಳನ್ನ ಇಟ್ಕೊಂಡು ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ಇವತ್ತಿಗೂ ಕೂಡ ಅಲ್ಲಿ ಸಂವಿಧಾನಕ್ಕಿಂತ ಸಂಸತ್ತೇ ಶ್ರೇಷ್ಠ ಅಂತ ಹೇಳಿ. ಸುಪ್ರಮಸಿ ಆಫ್ ಕಾನ್ಸ್ಟಿಟ್ಯೂಷನ್ ನಾವು ಎಲ್ಲಿ ಕಾಣ್ತೀವಿ? ಭಾರತ, ಸ್ವಿಟ್ಜರ್ಲ್ಯಾಂಡ್, ಅಮೇರಿಕಾ ಇಲ್ಲಿ ನೋಡ್ತೀವಿ. ಅಲ್ಲಿ ನಾವು ಸುಪ್ರಮಸಿ ಕಾನ್ಸ್ಟಿಟ್ಯೂಷನ್ ನೋಡಲ್ಲ, ಸುಪ್ರಮಸಿ ಆಫ್ ಪಾರ್ಲಿಮೆಂಟ್ ನೋಡ್ತೀವಿ. ಅದಕ್ಕೆ ಎವಿಡೆನ್ಸ್ ಒಂದು ಕಡೆ ಹೇಳ್ತಾನೆ, ಗಂಡನ್ನ ಹೆಣ್ಣನ್ನು ಗಂಡಾಗಿಸುವುದನ್ನು ಮಾಡೋಕ್ಕೆ ಅವಕಾಶ ಇದ್ದರೆ ಅದನ್ನು ಮಾಡಿಬಿಡ್ತಿದ್ರು, ಅಷ್ಟು ಪವರ್ಫುಲ್ ಪಾರ್ಲಿಮೆಂಟ್ ಅಂತ ಹೇಳ್ತಾನೆ. ಅದು ಮಾಡೋಕ್ಕಾಗಲ್ಲ, ಅದು ಬಿಟ್ಟಿನ ಎಲ್ಲನೂ ಮಾಡೋ ತಾಕತ್ತು ಪಾರ್ಲಿಮೆಂಟ್ಗಿದೆ. ಅದರಿಂದ ಸುಪ್ರಮಸಿ ಆಫ್ ಪಾರ್ಲಿಮೆಂಟನ್ನು ನಾವು ಬ್ರಿಟನ್ನಲ್ಲಿ ಕಾಣ್ತೀವಿ. ಅವ್ರಿಗೆ ನಡವಳಿನೇ ಶ್ರೇಷ್ಠ. ಕಸ್ಟಮ್ಸ್ ವೆರಿ ಇಂಪಾರ್ಟೆಂಟ್ ಅವ್ರಿಗೆ, ಅರ್ಥ ಆಯ್ತಲ್ಲ. ಆದರೆ ನಮ್ಮ ಭಾರತ ಕಸ್ಟಮ್ಸ್ಗೂ ಒತ್ತು ಕೊಡುತ್ತೆ, ರಿಟನ್ ಕಾನ್ಸ್ಟಿಟ್ಯೂಷನ್ಗೂ ಹೆಚ್ಚು ಒತ್ತು ಕೊಡುತ್ತೆ. ಸಂವಿಧಾನ ಅಂತ ಬಂದಾಗ ಇಟ್ ಈಸ್ ಸುಪ್ರಮಸಿ ಅಂತ ಬಂದಾಗ ಪಾರ್ಲಿಮೆಂಟ್ ಆಗಲ್ಲ, ಅಥವಾ ಪಾರ್ಲಿಮೆಂಟ್ ರಚಿಸಿರುವಂಥ ಕಾನೂನುಗಳಾಗಲ್ಲ. ಪ್ಯೂರ್ಲಿ ಸುಪ್ರಮಸಿ ಆಫ್ ಕಾನ್ಸ್ಟಿಟ್ಯೂಷನನ್ನು ನಾವು ಭಾರತದಲ್ಲಿ ಕಾಣ್ತೀವಿ.
ಆದ್ರಿಂದ ಲಿಖಿತ ಸಂವಿಧಾನವನ್ನು ಬರೆದಿಟ್ಟಿದ್ದಾರೆ. ಏನು ಸರ್ ಲಿಖಿತ ಸಂವಿಧಾನಕ್ಕೂ ಅಲಿಖಿತ ಅಂದರೆ, ಅಲಿಖಿತ ಅಂದರೆ ಅಲ್ಲಿ ರೂಢಿ ಸಂಪ್ರದಾಯಗಳು ಇವತ್ತಿಗೂ ಕೂಡ ರಾಜಪ್ರಭುತ್ವವನ್ನು ಕಾಣ್ತೀವಿ ನಮ್ಮಲ್ಲಿ. ಶ್ರೀಮಂತ ಸಭೆ ಅಂತ ಏನು ಕರಿತೀವಿ, ಅಲ್ಲಿ ಮೇಲ್ಮನೆಯನ್ನು ಅಪ್ಪರ್ ಹೌಸನ್ನು ಅಲ್ಲಿ ಇವತ್ತಿಗೂ ವಂಶ ಪಾರಂಪರ್ಯವಾಗಿ ಕೆಲವರು ರಾಜರ ಕುಟುಂಬದವರನ್ನೇ ಆಯ್ಕೆ ಮಾಡ್ತಾ ಬರ್ತಿರ್ತಕ್ಕಂಥದ್ದನ್ನು ಕಾಣೋದ್ರ ಜೊತೆಗೆ ಅಲ್ಲಿನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬ್ರಿಟನ್ ಯಾವತ್ತೂ ಕೂಡ ರಾಜಪ್ರಭುತ್ವದಲ್ಲೇ ಇರ್ತಾರೆ, ರಾಣಿ ಅಥವಾ ರಾಜ. ಯಾಕೆಂದರೆ ಅದು ಅವರ ಕಸ್ಟಮ್ಸ್, ಅವರ ಸಂಪ್ರದಾಯ ಅವ್ರದ್ದು. ಆದರೆ ನಮ್ಮ ಭಾರತದಲ್ಲಿ ಹಂಗಿಲ್ಲ. ಲಿಖಿತವಾಗಿರೋದ್ರಿಂದ ಸಂವಿಧಾನ ನಾವೆಲ್ಲನೂ ಬರೆದಿಟ್ಬಿಟ್ಟಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಫೆಡರಲ್ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಫೆಡರಲ್ ಸಿಸ್ಟಮ್ನ ಮೇನ್ ಫೀಚರ್ಸ್ ಏನಪ್ಪ ಅಂತಂದರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರಬೇಕು. ಫೆಡರಲ್ ಸಿಸ್ಟಮ್ ಅಂತ ಹೇಳಿದಟ್ಟಿಗೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರಬೇಕು, ಡ್ಯುವೆಲ್ ಗೌರ್ನಮೆಂಟ್ಸ್ ಇರಬೇಕು, ಸಪ್ರೇಷನ್ ಆಫ್ ಪವರ್ ಇರಬೇಕು, ಇಂಡಿಪೆಂಡೆಂಟ್ ಜುಡಿಷರಿ ಇರಬೇಕು, ಜುಡಿಷಿಯಲ್ ರಿವ್ಯೂ ಇರಬೇಕು. ಅಲ್ಲಿ ಇವುಗಳಿದ್ರು ಮಾತ್ರ ಅದನ್ನು ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ. ಅದರಿಂದ ನಮ್ಮಲ್ಲಿ ಫೆಡರಲ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಬಿಟ್ಟು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಫೆಡರಲ್ ಸಿಸ್ಟಮ್. ಸೊ ಅದರಿಂದ ನಾವೇನು ಮಾಡೋದು, ಲಿಖಿತ ಸಂವಿಧಾನವನ್ನು ನಾವು ಅಡಾಪ್ಟ್ ಮಾಡ್ಕೊಂಡು ಈ ಕಾನ್ಸೆಪ್ಟ್ನ ಬಾರೋ ಫ್ರಮ್ ಅಮೆರಿಕಾ. ನೆಕ್ಸ್ಟ್, ಉಪರಾಷ್ಟ್ರಪತಿಯ ಕಾರ್ಯಗಳು, ವೈಸ್ ಪ್ರೆಸಿಡೆಂಟ್ ಫಂಕ್ಷನ್ಸ್. ಇವತ್ತೇನು ವೈಸ್ ಪ್ರೆಸಿಡೆಂಟ್ ಯಾಕೆ ಬೇಕೋ ಅವ್ರ ಫಂಕ್ಷನ್ ಏನು, ಇದನ್ನು ನಾವು ಕಂಡುಕೊಂಡಿರೋದು ಎಲ್ಲಿಂದ ಅಂತ ಹೇಳಿದ್ರೆ ಅಮೆರಿಕ ಸಂವಿಧಾನದಿಂದ. ಮತ್ತು ಇಂಡಿಪೆಂಡೆಂಟ್ ಜುಡಿಷರಿ, ಸ್ವತಂತ್ರ ನ್ಯಾಯಾಂಗ. ಈ ಸ್ವತಂತ್ರ ನ್ಯಾಯಾಂಗ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು, ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ತಗೊಳ್ತೀವಿ ಅಂತ ಹೇಳಿದ್ರೆ ಈ ಬಾರೋ ಫ್ರಮ್ ಅಮೆರಿಕಾ. ನೆಕ್ಸ್ಟ್, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಎರಡು ಕಡೆಯಿಂದ ಬಾರೋ ಮಾಡ್ತೀವಿ. ಒಂದು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇಂದ ನಾವು ಬಾರೋ ಮಾಡಿದ್ರೆ 1949 ಡಿಸೆಂಬರ್ 10ನಲ್ಲಿ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ಅಂತ ಮಾಡಿದ್ರು. ಆ ಘೋಷಣೆಯಿಂದ ಕೆಲವನ್ನ ನಾವು ಬಾರೋ ಮಾಡಿದ್ರೆ ಅಮೇರಿಕ ಸಂವಿಧಾನದಿಂದನೂ ಕೂಡ ನಾವು ಮೂಲಭೂತ ಹಕ್ಕುಗಳನ್ನು ಬಾರೋ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಕಾರ್ಯಗಳು, ಸುಪ್ರೀಂ ಕೋರ್ಟ್ ಫಂಕ್ಷನ್ಸ್ ಹೇಗಿರಬೇಕು, ಅವು ಏನು ಕಾರ್ಯಗಳು ಮಾಡಬೇಕು, ಅವುಗಳೆಲ್ಲವನ್ನು ಕೂಡ ನಾವು ಅಲ್ಲಿಂದ ತಗೊಳ್ತೀವಿ. ಲಾಸ್ಟ್ ಒನ್, ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆ. ಇವನು ಜುಡಿಷಿಯಲ್ ರಿವ್ಯೂ ಅಂದರೆ ಏನು ಅಂತ ಗೊತ್ತಾ? ನ್ಯಾಯಿಕ ವಿಮರ್ಶೆ ಅಂದರೆ ಏನು ಗೊತ್ತಾ? ನ್ಯಾಯಿಕ ವಿಮರ್ಶೆ ಅಂದರೆ ಇಷ್ಟೇ, ಈ ರಾಷ್ಟ್ರಪತಿ, ಗವರ್ನರ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಈ ಮೂರೂ ಜನನ್ನ ನಾವು ಆಯ್ಕೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನವನ್ನು ಪ್ರೊಟೆಕ್ಟ್ ಮಾಡಲಿ ಅಂತ. ಸಂವಿಧಾನದ ರಕ್ಷಕರು ಯಾರು ಅಂತ ಕರೆದ್ರೆ ಅದು ಸುಪ್ರೀಂ ಕೋರ್ಟ್, ಗವರ್ನರ್ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು. ಇವ್ರು ಮೂರು ಜನ ಇರೋದೇ ಇದನ್ನು ಕಾಪಾಡಲಿಕ್ಕೋಸ್ಕರ, ಕಾನ್ಸ್ಟಿಟ್ಯೂಷನ್ನ. ಇವರು ಮೂರು ಜನ ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು, ಗವರ್ನರ್ ಇರ್ಬೋದು, ಸ್ಪೀಕರ್ಸ್ ಇರ್ಬೋದು, ಇವರು ಯಾರು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ನೀವು ನೋಡಿರಬೇಕು, ಈಗ ಮುರ್ಮಾ ಆಯ್ಕೆ ಆದ್ರಲ್ವಾ, ಇವರು ಆ್ಯಕ್ಚುಲಿ CKM BJP, ಬಟ್ ಅವರು ಪ್ರಾಥಮಿಕ ಸದಸ್ಯ, ಪ್ರೈಮರಿ ಮೆಂಬರ್ಶಿಪ್ಗೆ ಏನು ಮಾಡ್ತಾರೆ, ಅವರು ರಿಸೈನ್ ಮಾಡ್ತಾರೆ. ಯಾವುದು? BJPಗೆ ರಿಸೈನ್ ಮಾಡಿ ಎಲೆಕ್ಷನ್ಗೆ ನಿಲ್ತಾರೆ. ಹೋಗು ನೀನು ನಮ್ಮ ಅಪ್ಪನೇ ಅಲ್ಲ ಅಂತ ಕಳಿಸ್ಬಿಟ್ರೆ ಅವ ಅಪ್ಪ ಆಗೋದಿಲ್ವಾ? ಅಲ್ವೇನ್ರಿ? ಕೋಪ ಬಂದಾಗ ನಾವೇನು ಮಾಡ್ತೀವಿ, ನೀನು ನನ್ನ ಮಗನ ಗೆಟ್ ಔಟ್ ನಾನ್ ಸೆನ್ಸ್ ಫಲೋ ಅಂತ ಕಳಿಸ್ಬಿಡ್ತೀವಿ. ಹಾಗಾದ್ರೆ ಅವ್ನು ನನ್ನ ಮಗ ಆಗಿರೋದಿಲ್ವಾ? ಯಾಕೆ ಮಾತು ಹೇಳಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ ಅನ್ನೋದಕ್ಕೆ. ನೋಡಿ, ರಾಷ್ಟ್ರಪತಿ ಆದವರು, ಗವರ್ನರ್ ಆದವರು ಈ ದೇಶದ ಸಂವಿಧಾನವನ್ನು ಕಾಪಾಡ್ತಾರೆ ಅಂತ ಬುಕ್ಕಲ್ಲಿ ನೋಡ್ತೀವಿ. ಅದರ ಪ್ರಸ್ತುತದಲ್ಲಿ ಬಿಡಿ. ನೆಕ್ಸ್ಟ್, ಈಗ ವಿಚಾರಕ್ಕೆ ಬರೋದಾದರೆ ಸುಪ್ರೀಂ ಕೋರ್ಟನ್ನು ನಾವೇನು ಮಾಡ್ತೀವಿ, ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಟರ್ ಅಂತ ಕರಿತೀವಿ, ಅಂದರೆ ಸಂವಿಧಾನದ ರಕ್ಷಕ ಅಂತ ಕರಿತೀವಿ. ನೋಡಿ, ಸಂವಿಧಾನದ ರಕ್ಷಕನಾಗಿರ್ತಕ್ಕಂಥ ಈ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಜುಡಿಷಿಯಲ್ ರಿವ್ಯೂ ಅನ್ನೋ ಕಾನ್ಸೆಪ್ಟಿಗೆ ಬಂದೆ ನಾನು, ಎಲ್ಲೋ ಹೊಂಟೋಗಿತ್ತು ವಿಚಾರ. ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದ್ರೆ ಶಾಸಕಾಂಗ, ಅದು ಸ್ಟೇಟ್ ಲೆಜಿಸ್ಲೇಚರ್ ಇರ್ಬೋದು ಅಥವಾ ಸೆಂಟ್ರಲ್ ಲೆಜಿಸ್ಲೇಚರ್,
ಶಾಸಕಾಂಗ, ಕಾರ್ಯಾಂಗ, ಈ ಎರಡೂ ಅಂಗಗಳು ರಚನೆ ಮಾಡಿ ಕಳಿಸುವಂಥ ಕಾನೂನುಗಳು ಅಥವಾ ಬಿಲ್ಸ್ ಅಥವಾ ಆಕ್ಟ್ಸ್ ಎನಿವನ್ ಅವು ಸಂವಿಧಾನಕ್ಕೆ ಎಗೆನೆಸ್ಟ್ ಆಗಿದೆ ಅಥವಾ ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿದೆ ಅಥವಾ ಅದು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡೋದಿಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಅಂತ ಏನಾದರೂ ಕಂಡು ಬಂದರೆ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಡೈರೆಕ್ಟ್ ಮುಂದೆ ನುಗ್ಗಿ ಆ ಕಾನೂನುಗಳನ್ನು ನಿರಸಿತಗೊಳಿಸುತ್ತೆ, ರಿಪೀಲ್ ಮಾಡುತ್ತೆ, ಅದನ್ನು ತೆಗೆದುಹಾಕುತ್ತೆ. ಅದನ್ನು ತೆಗಿಬೇಕು. ಆ ಒಂದು ಹಕ್ಕನ್ನು ನಾವೇನಂತ ಕರಿತೀವಿ? ಜುಡಿಷಿಯಲ್ ರಿವ್ಯೂ ಅಂತ ಕರಿತೀವಿ, ನ್ಯಾಯಿಕ ವಿಮರ್ಶೆ. ಇದಿಷ್ಟು ಕೂಡ ನಾವು ಅಮೇರಿಕಾ ಕಾನ್ಸ್ಟಿಟ್ಯೂಷನಿಂದ ನೋಡುವಂಥದ್ದು. ಇನ್ನು ಐರ್ಲ್ಯಾಂಡ್ ಅಂತ ಹೇಳ್ತೀವಿ. ಐರ್ಲ್ಯಾಂಡ್ನಿಂದ ಏನೆಲ್ಲ ಬಾರೋ ಮಾಡ್ತೀವಿ ಅಂತ ನಾವು ನೋಡೋದಾದರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಏನು ಇವತ್ತು ನಾವು ಕರಿತೀವಿ, ಪಾರ್ಟ್ 4 ಆರ್ಟಿಕಲ್ 36 to 51, 36ರಿಂದ 51ನೇ ಅನುಚ್ಛೇದ ಇರೋವರೆಗೂ ಅದನ್ನು ನಾವೇನಂತ ಕರಿತೀವಿ? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಪಾರ್ಟ್ 4 ಅಲ್ಲಿ ನೋಡ್ತೀವಿ ನಾವು. ಆ ಪಾರ್ಟ್ 4 ಅನ್ನೋದನ್ನು ನಾವು ಎಲ್ಲಿಂದ ಬಾರೋ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅನ್ನೋದನ್ನ ಬಾರೋ ಫ್ರಮ್ ಐರ್ಲ್ಯಾಂಡ್. ಹಾಗೆ ರಾಷ್ಟ್ರಪತಿಯ ಚುನಾವಣಾ ವಿಧಾನ, ಪ್ರೆಸಿಡೆಂಟ್ ಎಲೆಕ್ಷನ್ ಮೆಥಡ್ಸ್ ಏನಿದೆ ಅದನ್ನು ನಾವು ಬಾರೋ ಫ್ರಮ್ ಐರ್ಲ್ಯಾಂಡ್. ನೆಕ್ಸ್ಟ್, ರಾಜ್ಯಸಭಾ ನಾಮಕರಣ ಸದಸ್ಯರು. ನಾವು ರಾಜ್ಯಸಭೆಗೆ ಎಷ್ಟು ಜನನ್ನ ನಾಮಿನೇಟ್ ಮಾಡ್ತೀವಿ? ನಾವಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಾಮಿನೇಟ್ ಮಾಡೋದು ಅಕಾರ್ಡಿಂಗ್ ಟು 80 ಅಲ್ವಾ, 80ರ ಒಂದು ಅನುಚ್ಛೇದದ ಪ್ರಕಾರ ಒಟ್ಟು 12 ಮೆಂಬರ್ಸನ್ನು ರಾಜ್ಯಸಭೆಗೆ ಏನು ಮಾಡ್ತಾರೆ? ನಾಮಿನೇಟ್ ಮಾಡ್ತಾರೆ. ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಿಂದ, ಯಾವುದೋ ಒಂದು ಕ್ರೀಡಾ ಸ್ಪೋರ್ಟ್ಸ್ ಕೋಟಾ ಇರ್ಬೋದು, ಇನ್ನೊಂದು ಸಾಹಿತ್ಯ ಅಂದರೆ ಲಿಟ್ರೇಚರ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಥವಾ ವಿಜ್ಞಾನ ಅಥವಾ ಸೋಷಿಯಲ್ ಇದು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥವ್ರು ಇರ್ಬೋದು, ಅಥವಾ ಫ್ರೀಡಮ್ ಫೈಟರ್ ಅಂತ ಕರಿತೀವಿ. ಇಂಥವ್ರನ್ನ ಹುಡುಕಿ ಆಯ್ಕೆ ಮಾಡ್ತಾರೆ. ಈಗ PT ಉಷಾ ಅವ್ರನ್ನ ಆಯ್ಕೆ ಮಾಡಿದ್ರು, ಜಗ್ಗೇಶ್ ಅವ್ರನ್ನ ನಟ ಅಂತ ಹೇಳಿ ಆಯ್ಕೆ ಮಾಡಿದ್ರು. ಇನ್ನೊಬ್ರು ಯಾರು? ವೀರೇಂದ್ರ ಹೆಗ್ಡೆ, ಸೋಷಿಯಲ್ ಸರ್ವಿಸ್. ಮೂರು ಕ್ಷೇತ್ರದಿಂದ ನಾಮಿನೇಟ್ ಮಾಡಿದ್ರು, ಇದು ಮಾಡಿದ್ರು. ಹೀಗೆ 12 ಮೆಂಬರ್ಸನ್ನು ನಾಮಿನೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ರಾಷ್ಟ್ರಪತಿ ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆಯನ್ನು ನಾವು ಎಲ್ಲಿಂದ ಬಾರೋ ಮಾಡ್ತೀವಿ ಅಂತ ಹೇಳಿದ್ರೆ ಐರ್ಲ್ಯಾಂಡ್. ನೆಕ್ಸ್ಟ್, ಕೆನಡಾದಿಂದ ಏನೆಲ್ಲ ತಗೊಳ್ತೀವಿ ಅಂತ ನಾವು ನೋಡಿದಾಗ, ಕೆನಡಾದಿಂದ ಫೆಡರಲ್ ಸಿಸ್ಟಮ್, ಸಂಯುಕ್ತ ವ್ಯವಸ್ಥೆ. ಟೈಮ್ ಈಸ್ ಓವರ್. ಫೆಡರಲ್ ಸಿಸ್ಟಮ್ ಅನ್ನನ್ನು ಕೆನಡಾದಿಂದ ತಗೊಳ್ತೀವಿ. ಹಾಗೆ ಯೂನಿಯನ್ ಆಫ್ ಇಂಡಿಯಾ, ಭಾರತ ಒಂದು ಒಕ್ಕೂಟ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ತಗೊಳ್ತೀವಿ? ಕೆನಡಾದಿಂದ ತಗೊಳ್ತೀವಿ. ನೆಕ್ಸ್ಟ್, ಶೇಷಾಧಿಕಾರ. ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು. ಇದನ್ನು ನಾವೇನಂತ ಕರಿತೀವಿ? ರೆಸ್ಯುಡರಿ ಪವರ್ ಅಂತ ಕರಿತೀವಿ. ಅಂದರೆ ನಮ್ಮಲ್ಲಿ ಸಂಯುಕ್ತ ವ್ಯವಸ್ಥೆ ಅಂತ ಕರಿಬೇಕಾದ್ರೆ 3 ಅಂದರೆ ಡಿಸೆಂಟ್ರಲೈಸೇಷನ್ ಇರಬೇಕು, ಅಥವಾ ನಾವು ಇನ್ನೂ ಉತ್ತಮವಾಗಿ ಹೇಳಬೇಕು ಅಂದರೆ ಸಪ್ರೆಷನ್ ಆಫ್ ಪವರ್ ಅಂತ ಕರಿತೀವಿ. ಸಪ್ರೆಷನ್ ಆಫ್ ಪವರ್ ಇದ್ರೆ ಮಾತ್ರ ಫೆಡರಲ್ ಸಿಸ್ಟಮ್ ಉಳ್ಕೊಳ್ಳುತ್ತೆ ಜೀವಂತವಾಗಿ. ಸಪ್ರೆಷನ್ ಆಫ್ ಪವರ್ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕಾನ್ಸೆಪ್ಟ್ ಉಳ್ಕೊಳ್ಳೋದಿಲ್ಲ. ಯಾವುದೋ ಫೆಡರಲ್ ಸಿಸ್ಟಮ್ ಅನ್ನೋದು ಸತ್ತೋಗ್ಬಿಡುತ್ತೆ. ಅಲ್ಲಿ ಸಪ್ರೆಷನ್ ಆಫ್ ಪವರ್ ನಮ್ಮಲ್ಲಿ ಇದೆಯಾ? ಇದೆ. ಹೇಗೆ ಮಾಡ್ಕೊಂಡಿದ್ದೀವಿ? ಒಂದು ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಮಾಡಿದ್ದೀವಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಾವೇನು ಮಾಡ್ತೀವಿ? 100 ವಿಷಯಗಳಿದೆ, ಕೇಂದ್ರ ಕಾನೂನುಗಳು ಮಾಡುತ್ತೆ. ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಚಾರದ ಮೇಲೆ, ಸ್ಟೇಟ್ ಲಿಸ್ಟಲ್ಲಿ ಬರ್ತಕ್ಕಂಥ ವಿಚಾರಗಳ ಮೇಲೆ ರಾಜ್ಯ ಕಾನೂನು ಮಾಡುತ್ತೆ. ಕನ್ಕರೆಂಟ್ ಲಿಸ್ಟ್, ಈಗ ಎಕ್ಸಾಂಪಲ್ ಎಜುಕೇಷನ್, ಅದು ಸ್ಟೇಟಲ್ಲೂ ಬರುತ್ತೆ, ಸೆಂಟ್ರಲ್ಲೂ ಬರುತ್ತೆ. ಈ ಕನ್ಕರೆಂಟ್ ಲಿಸ್ಟ್ ಮೇಲೆ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಎರಡಕ್ಕೂ ಇದೆ. ಯಾವುದೋ ಕೇಂದ್ರ ಮತ್ತು ರಾಜ್ಯ, ಬೋತ್ ಗೌರ್ನಮೆಂಟ್ಸ್ ಏನು ಮಾಡುತ್ತೆ? ಕಾನೂನುಗಳನ್ನು ಓಡಿಸುವಂಥ ಕೆಲಸ ಮಾಡುತ್ತೆ.
ಹಾಗೊಂದು ವೇಳೆ 3 ಪಟ್ಟಿಯಲ್ಲಿ ಇಲ್ಲದೆ ಇರತಕ್ಕಂಥ ಹೊಸ ಸಬ್ಜೆಕ್ಟ್ಗಳು ಸೃಷ್ಟಿಯಾಯಿತು, ನ್ಯೂ ಸಬ್ಜೆಕ್ಟ್ ಏನಾದ್ರು ಸೃಷ್ಟಿ ಆದರೆ ಅದ್ರ ಮೇಲೆ ಯಾರು ಕಾನೂನು ಮಾಡಬೇಕು ಅನ್ನೋ ಪ್ರಶ್ನೆ ಉಟ್ಕೊಂಡಾಗ ಅದನ್ನು ರೆಸಿಡರಿ ಪವರ್ ಅಂತ ಹೇಳಿ ಕಾನ್ಸೆಪ್ಟ್ ಸೇರಿಸೋದು. ಆ ರೆಸಿಡರಿ ಪವರ್ ಗೋಸ್ ಟು ಯಾರಿಗೆ? ಪಾರ್ಲಿಮೆಂಟ್, ಅಂದರೆ ಸಂಸತ್ತಿಗಿರ್ತಕ್ಕಂಥ ಅಧಿಕಾರವನ್ನು ನಾವು ರೆಸಿಡರಿ ಪವರ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ನು ಕೂಡ ಬಾರೋ ಫ್ರಮ್ ಕೆನಡಾ. ನೆಕ್ಸ್ಟ್, ಪ್ರಬಲ ಕೇಂದ್ರ ಅಂದರೆ ಸುಪ್ರಮಸಿ ಆಫ್ ಸೆಂಟರ್ ಅಂತ ಹೇಳ್ತೀವಿ. ಅಂದರೆ ಪ್ರಬಲವಾದಂಥ ಸುಪ್ರಮಸಿ ಆಫ್ ಸೆಂಟ್ರಲ್ ಗೌರ್ನಮೆಂಟ್ ಅಂತ ಅಂದರೆ ಕೇಂದ್ರ ಸರ್ಕಾರದ ಬಲಿಷ್ಠತೆ. ಇದನ್ನು ಕೂಡ ನಾವೆಲ್ಲಿಂದ? ಕೆನಡಾದಿಂದ. ಎಲ್ಲೆಲ್ಲಿ ಸಂಯುಕ್ತ ವ್ಯವಸ್ಥೆ ಇರುತ್ತೋ ಅಲ್ಲೆಲ್ಲ ಕೇಂದ್ರಕ್ಕಿಂತ ರಾಜ್ಯಕ್ಕೆ ಹೆಚ್ಚು ಅಧಿಕಾರ ಇರುತ್ತೆ. ಈಗ ಎಕ್ಸಾಂಪಲ್ ಅಮೇರಿಕಾದಲ್ಲಿ ಎವ್ರಿ ಸ್ಟೇಟ್ ಆಸ್ ಫೆಡರಲ್ ಕೋರ್ಟ್ಸ್, ಅಂದರೆ ಪ್ರತಿಯೊಂದು ರಾಜ್ಯನೂ ಕೂಡ ಸುಪ್ರೀಂ ಕೋರ್ಟನ್ನು ಹೊಂದಿದೆ. ಅಲ್ಲಿ 50 ರಾಜ್ಯ ಇದೆ ಅಂದರೆ 50 ಸುಪ್ರೀಂ ಕೋರ್ಟ್ ನೋಡ್ತೀವಿ. ಅಲ್ಲಿ ರಾಜ್ಯಕ್ಕೆ ಹೆಚ್ಚು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಇಡೀ ವಿಶ್ವದಲ್ಲೇ ಅಪ್ಪರ್ ಹೌಸ್, ಬಲಿಷ್ಠ ಸದನ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಏಕೈಕ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಅಮೇರಿಕಾ. ಎಲ್ಲ ರಾಷ್ಟ್ರದಲ್ಲೂ ಕೂಡ ಅಪ್ಪರ್ ಹೌಸು ಕಡಿಮೆ ಪವರನ್ನು ಹೊಂದಿದ್ರೆ, ಬಲಿಷ್ಠ ಸದನ ಅತ್ಯುನ್ನತವಾದಂಥ ಅಧಿಕಾರವನ್ನು ಹೊಂದಿರತಕ್ಕಂಥ ಏಕೈಕ ರಾಷ್ಟ್ರ ಯಾವುದಾದ್ರು ಇದ್ದರೆ ಅದು ಅಮೇರಿಕಾ. ಅಲ್ಲಿ ರಾಜ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ನಮ್ಮ ದೇಶದಲ್ಲಿ ಏನು ಮಾಡಿದ್ರು? ಫೆಡರಲ್ ಸಿಸ್ಟಮನ್ನು ತಗೊಳ್ಳಿ. ಫೆಡರಲ್ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಆದರೆ ನಾವು ತಗೊಳ್ತಾ ಕ್ವಾಸಿ ಫೆಡರಲ್ ಸಿಸ್ಟಮ್ ತಗೊಳ್ಳೋಣ. ಯಾಕೆಂದರೆ ಕೇಂದ್ರಕ್ಕೆ ಹೆಚ್ಚು ಬಲಿಷ್ಠತೆಯನ್ನು ಕೊಡಲಿಲ್ಲ ಅಂದರೆ ನಮ್ಮ ಸ್ಟೇಟ್ ಇಡೀ ವಿಶ್ವಕ್ಕೆ ಒಂದು ವಿಶೇಷವಾದ ರಾಷ್ಟ್ರ. ಈಗ ಯುರೋಪ್ ಅಂತ ತೆಗೆದ್ರೆ ನಾವು ಅದು ಕ್ರಿಶ್ಚಿಯನ್ಸ್ ಕಂಟ್ರಿ ನೋಡ್ತೀವಿ, ಅಲ್ಲಿ 2 ಜಾತಿ ಬರೋದು. ಒಂದು ಯಾವುದೋ ರೋಮನ್ ಆ್ಯಂಡ್ ಕ್ಯಾಥೋಲಿಕ್ ಅಂತ ಹೇಳಿ. ಅರಬ್ ಕಂಟ್ರಿ ಅಂತ ಬಂದಾಗ, ಮುಸ್ಲಿಂ ಕಂಟ್ರಿ ಅಂತ ಬಂದರೆ ಅಲ್ಲಿ ಮುಸ್ಲಿಮ್ಸ್ ಮಾತ್ರ ಇರ್ತಾರೆ. ಅಲ್ಲೂ ಕೂಡ 2 ಜಾತಿ ಬರೋದು, ಒಂದು ಸಿಯಾ ಮತ್ತು ಒಂದು ಸುನ್ನಿ ಅಂತ ಹೇಳಿ. ಆದರೆ ನಮ್ಮ ದೇಶದ ವಿಶೇಷತೆ ಏನಪ್ಪ ಅಂದರೆ 10ಕ್ಕೂ ಹೆಚ್ಚು ಧರ್ಮಗಳಿದೆ, ಒಂದು 5,000ಕ್ಕಿಂತ ಹೆಚ್ಚು ಜಾತಿಗಳಿದೆ. ಇವತ್ತು ನಾವು ಅಧಿಕೃತವಾಗಿ 22 ಭಾಷೆಗಳು ನೋಡ್ತೀವಿ. ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ 22. ಆದರೆ ಹೆಸರಿಗಿರೋದು ಕಾನ್ಸ್ಟಿಟ್ಯೂಷನ್ಲಿ 8 ಸ್ಕೆಡ್ಯೂಲಲ್ಲಿ ನಾವು ನೋಡೋದು 22 ಲ್ಯಾಂಗ್ವೇಜನ್ನ ಮಾತ್ರ ನಾವು ತಗೊಂಡಿರೋದು. ಆದರೆ ನಮ್ಗೆ ಗೊತ್ತಿಲ್ಲದೆ ಇರೋದು ವಿಚಾರ ಏನು ಅಂದರೆ 2,000ಕ್ಕೂ ಹೆಚ್ಚು ಭಾಷೆಗಳಿದೆ. ಇಲ್ಲಿ 2,000ಕ್ಕೆ ಹೆಚ್ಚು ಭಾಷೆ ಇದೆ, 5,000ಕ್ಕೆ ಹೆಚ್ಚು ಜಾತಿ ಇದೆ, 10ಕ್ಕೂ ಹೆಚ್ಚು ಧರ್ಮಗಳಿದೆ. ಒಂದೊಂದು ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಬದಲಾವಣೆಗಳಿದೆ. ನಮ್ಮ ಕಲ್ಚರ್ ಬದಲಾವಣೆ ಇದೆ. ಈಗ ಮಂಡ್ಯ, ಮೈಸೂರು, ಚಾಮರಾಜನಗರ ತಗೊಂಡ್ರೆ 3 ಭಾಷೆಯಲ್ಲೂ ಕೂಡ ನಾವು 3 ಕಲ್ಚರ್, ಭಾಷೆ ಎಲ್ಲದರಲ್ಲೂ ವ್ಯತ್ಯಾಸ ಕಾಣ್ತಾ ಹೋಗ್ತೀವಿ. ಮಂಡ್ಯದಕ್ಕೆ ಹೋದರೆ ಒಂಥರ ಭಾಷೆ, ಒಂಥರ ಕಲ್ಚರ್, ಒಂಥರ ಒರಟುತನ. ಮೈಸೂರಿಗೆ ಬಂದರೆ ಒಂಥರ ಭಾಷೆ, ಒಂಥರ ಕಲ್ಚರು. ಹುಣಸೂರು, ಪಿರಿಯಾಪಟ್ಟಣ ಇಲ್ಲೆಲ್ಲ. ನಾವು ಚಾಮರಾಜನಗರಕ್ಕೆ ಹೋದ್ರೆ ಒಂಥರ. ಈ ರೀತಿ ನಮ್ಮ ಎಷ್ಟು 3 ಜಿಲ್ಲೆಲೇ ನಾವು ಈ ಥರದ ವಿಶೇಷವಾದ ಕಲ್ಚರು, ವಿಶೇಷವಾದ ಭಾಷೆಯ ಶಬ್ದಗಳನ್ನ ನಾವು ನೋಡ್ತೀವಿ. ಅಂದರೆ ನಾವು ಓವರಾಲ್ ಭಾರತವನ್ನು ತಗೊಂಡಾಗ ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಲ್ಯಾಂಗ್ವೇಜ್, ಡಿಫ್ರೆಂಟ್ ಟ್ರೆಡಿಷನ್ ಇವೆಲ್ಲನೂ ಓಲೈಸಬೇಕು ಅಂತ ಹೇಳಿದ್ರೆ ರಾಜ್ಯಕ್ಕೆ ಹೆಚ್ಚು ಅಧಿಕಾರ ಕೊಟ್ಬಿಟ್ರೆ ರೀಜನಲ್ ಡಿಸ್ಪ್ಯಾರಿಟೀಸ್ ಹೆಚ್ಚಾಗ್ಬೋದು, ರೀಜನಲ್ ಸುಪ್ರಮಸಿ ಹೆಚ್ಚಾಗ್ಬೋದು. ಅದರಿಂದ ನಮ್ಮಲ್ಲಿ ಯೂನಿಟಿ ನಾಶ ಆಗ್ಬಿಡ್ಬೋದು ಅಂತ ಹೇಳಿ ಅಂಬೇಡ್ಕರ್ ಏನು ಮಾಡ್ತಾರೆ, ಅದನ್ನು ತೆಗೆದುಕೊಂಡೋಗಿ ಬಲಿಷ್ಠವಾದ ಕೇಂದ್ರವನ್ನು ನಾವು ಮಾಡಬೇಕು. ಬಲಿಷ್ಠವಾದ ಕೇಂದ್ರ ಇದ್ದಾಗ ರಾಜ್ಯಗಳು ಅದರ ಅಧೀನದಲ್ಲಿ ಬಂದಾಗ ಮಾತ್ರ ನಾವು ಯೂನಿಯನ್ ಸ್ಟೇಟನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಅದರ್ವೈಸ್ ನಮ್ಮಲ್ಲಿ ಹರಿದು ಹಂಚು ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಪ್ಯೂರ್ ಫೆಡರಲ್ ಸಿಸ್ಟಮನ್ನು ಅಳವಡಿಸ್ಕೊಂಡಿಲ್ಲ, ನಾವು ಕ್ವಾಸಿ ಫೆಡರಲ್ ಸಿಸ್ಟಮನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಇದು ಒಂದು. ಮತ್ತು ಕೇಂದ್ರದಿಂದ ರಾಜ್ಯಪಾಲರನ್ನು ನೇಮಕ ಮಾಡೋದು, ರಾಜ್ಯಪಾಲರನ್ನು ಅಪಾಯಿಂಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ನಮೆಂಟ್. ಹಾಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ, ಸಲಹೆಯನ್ನು ಕೊಡ್ತಕ್ಕಂಥದ್ದು, ಅಡ್ವೈಸ್ ಮಾಡ್ತಕ್ಕಂಥದ್ದು, ಜುಡಿಕ್ಷನ್ ಎಂಥ ಸಂದರ್ಭದಲ್ಲಿ. ಈಗ ಎಕ್ಸಾಂಪಲ್ ಏನು ಸಲಹಾ ವ್ಯಾಪ್ತಿ ಅಂತ ಹೇಳಿದ್ರೆ ರಾಷ್ಟ್ರಪತಿಯವರು ಕಾನ್ಸ್ಟಿಟ್ಯೂಷನ್ನ ಕಾಪಾಡಲಿಕ್ಕೆ ಅಂತಲೇ ನಾವು ಆಯ್ಕೆ ಮಾಡೋದು ಅವ್ರನ್ನ. ಅವ್ರು ಯಾರು ಕೂಡ ಯಾವ ಪಾರ್ಟಿ ಸ್ವತ್ತಲ್ಲ, ಅವರು ಇಂಡಿಪೆಂಡೆಂಟ್ ಬಾಡಿ. ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ ಅದನ್ನು. ಯಾರನ್ನ? ರಾಷ್ಟ್ರಪತಿನ. ಆ ರಾಷ್ಟ್ರಪತಿನ ಆಯ್ಕೆ ಮಾಡೋದು ಯಾಕೆ? ಈ ರಾಷ್ಟ್ರದ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ, ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ಅಂಥ ರಾಷ್ಟ್ರಪತಿಯವ್ರಿಗೆ ಈ ಏನೋ ದ್ವಂದ್ವ ಸೃಷ್ಟಿಯಾಗ್ಬಿಡ್ತದೆ, ಯಾವುದೋ ಕಾನೂನು ಬಂದಾಗಲೋ ಅಥವಾ ಸಡನ್
ಗಲಾಟೆ ಆಗೋಯ್ತು. ಹಿಂದೂ ಮುಸ್ಲಿಮ್ಸ್ ನೋಡಿರ್ಬೋದು ನೀವು. ಸಡನ್ನಾಗಿ ವೀರಪ್ಪನ್ನಂತೆ ಇವ್ರು ಉಟ್ಕೊಬಿಟ್ರು. ಇವ್ರನ್ನ ಹೆಂಗೆ ಇದನ್ನೆಲ್ಲನೂ ಸರಿಪಡಿಸೋದು? ದೇಶದ ಸಮಸ್ಯೆಗಳು ಉಲ್ಬಣಗೊಂಡಾಗ ಇವ್ರಿಗೆ ದ್ವಂದ್ವ ಆಗ್ಬಿಡ್ತು ಅಂದರೆ, ಅಥವಾ ಇವ್ರ ಜ್ಞಾನಕ್ಕೆ ನಿಲುಕದಂತಹ ಸಮಸ್ಯೆಗಳು ಸೃಷ್ಟಿಯಾದಾಗ ಅವ್ರೇನು ಮಾಡ್ತಾರೆ, 143 143ನೇ ಅನುಚ್ಛೇದದ ಪ್ರಕಾರ ರಾಷ್ಟ್ರಪತಿ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸನ್ನು ಸಲಹೆ ಕೇಳ್ತಾರೆ, ಅಡ್ವೈಸ್ ಕೊಡಿ ನನಗೆ ಅಂತ. ಅಡ್ವೈಸ್ನ ತಗೋಬೋದು ಅಥವಾ ಬಿಟ್ಬಿಡ್ಬೋದು, ಅದು ರಾಷ್ಟ್ರಪತಿಯ ವಿವೇಚನಾಧಿಕಾರಕ್ಕೆ ಬಿಟ್ಟದ್ದು. ಆದರೆ ಅಡ್ವೈಸನ್ನು ಪಡಿತಕ್ಕಂಥ ಶಕ್ತಿ, ಅಧಿಕಾರ ಎರಡೂ ಕೂಡ ರಾಷ್ಟ್ರಪತಿಗಿರುತ್ತೆ. ಇಂಥ ಸಂದರ್ಭಗಳಲ್ಲಿ ಅಂಥ ಒಂದು ಕಾನ್ಸೆಪ್ಟನ್ನು ಕೂಡ ಬಾರೋ ಫ್ರಮ್ ಐರ್ಲೆಂಡ್. ಇಷ್ಟಿರಲಿ, ಮುಂದಿನ ತರಗತಿಯಲ್ಲಿ ನಾನು ನೋಡೋಣ.